Good morning, students. Now we are studying the fifth chapter. Fifth chapter of this, fifth period of this ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಇದರಲ್ಲಿ ಓದ್ ಪೀರಿಯಡಲ್ಲಿ ನೀವು ಸ್ಟ್ರೀಮ್ ಲೈನ್ ಫೋರ್ಸಸ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಿ. ಈಗ ನೆಕ್ಸ್ಟ್ ಒನ್ ಈಸ್ ರೆನಾಲ್ಡ್ಸ್ ನಂಬರ್. ಸೊ ಇನ್ ದ ಸ್ಟ್ರೀಮ್ ಲೈನ್ ಫೋರ್ಸಸ್ ದಿಸ್ ರೆನಾಲ್ಡ್ಸ್ ನಂಬರ್ ಕಮ್ಸ್. ಮತ್ತು ಈ ಸ್ಟ್ರೀಮ್ ಲೈನ್ ಫೋರ್ಸಸ್ನಲ್ಲಿ ಈ ರೆನಾಲ್ಡ್ಸ್ ನಂಬರ್ ಅಂತ ಬರುತ್ತೆ. ಈಗ ರೆನಾಲ್ಡ್ಸ್ ನಂಬರ್ ಅಂದರೆ ಇಟ್ ಈಸ್ ಎ ಪ್ಯೂರ್ ನಂಬರ್ ವಿಚ್ ಡಿಟರ್ಮಿನ್ ದ ಟೈಪ್ ಆಫ್ ಫ್ಲೋ ಆಫ್ ಲಿಕ್ವಿಡ್ ಥ್ರೂ ಎ ಪೈಪ್. ಒಂದು ಪೈಪ್ ಮುಖಾಂತರ ಲಿಕ್ವಿಡ್ ಫ್ಲೋ ಆಯಿತು ಅಂದರೆ ಅದು ಯಾವ ರೀತಿ ಎಷ್ಟು ಫ್ಲೋ ಆಗಬೇಕು, ಎಷ್ಟು ಜಾಸ್ತಿ ಇರಬೇಕು, ಕಡಿಮೆ ಬರುತ್ತೋ ಅಂತ. ಈಗ ದೊಡ್ಡದೊಂದು ಡ್ಯಾಮಲ್ಲಿ ನೀರು ತುಂಬಿರುತ್ತೆ, ಕೆಳಗಡೆ ಸಣ್ಣ ಪೈಪಿಂದ ಕರೆಕ್ಟಾಗಿ ಕನೆಕ್ಷನ್ ತೊಗೊಂಡ್ರೆ ಆ ಬರೋ ಫೋರ್ಸಿಗೆ ಪೈಪೇ ಹೊರಟೋಗುತ್ತೆ. ಗೊತ್ತಾಯ್ತಾ? ಆ ರೀತಿಯಲ್ಲಿ ಆಗ್ತಿರುತ್ತೆ. ಹಾಗಾಗಿ ಈಗ ಪೇಪರ್ನಲ್ಲಿ ಈಗ ಮುನ್ಸಿಪಾಲ್ಟಿ ನೀರು ಫುಲ್ಲು ಮೇಲ್ಗಡೆ ನೀರಿನ ಟ್ಯಾಂಕ್ ಇರುತ್ತೆ. ನೀರಿನ ಟ್ಯಾಂಕ್ ಮೇಲ್ಗಡೆ ಆಗಿರ್ತಾರೆ, ಕೆಳಗಡೆ ಮನೆಯವ್ರು ಏನು ಮಾಡಿರ್ತಾರೆ ಅಲ್ಲಿಂದ ಡೈರೆಕ್ಟಾಗಿ ಕನೆಕ್ಷನ್ ತೊಗೊಂಡಿರ್ತಾರೆ. ಆ ಕೆಳಗಡೆ ಯಾವ್ದಾರ ನೀರಿನ ಟ್ಯಾಂಕ್ ಕೆಳಗಡೆ ಅಲ್ಲಿ ಯಾವಾಗಲೂ ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದೊಂದು ಇಟ್ ಈಸ್ ಎ ಟೈಪ್ ಆಫ್ ಅದು ರೆನಾಲ್ಡ್ಸ್ ನಂಬರ್. ಪೈಪ್ ಲೈನ್ಸ್ಗಳನ್ನೆಲ್ಲ ಹಾಕಬೇಕಾದ್ರೆ ರೆನಾಲ್ಡ್ಸ್ ನಂಬರ್ ಅದ್ರ ಮೇಲೆ ನೋಡ್ಕೊಂಡು ಎಷ್ಟು ದಪ್ಪ ಪೈಪ್ ಬೇಕು, ಎಷ್ಟು ಸಣ್ಣ ಪೈಪ್ ಬೇಕು ಅಂತ ಎಲ್ಲ ನಾವು ಲೆಕ್ಕಾಚಾರ ಮಾಡ್ಕೊಂಡು ಈ ವಾಟರ್ ಸಪ್ಲೈ ಬರುತ್ತಲ್ಲ, ಈ ವಾಟರ್ ಟ್ಯಾಂಕಿಂದ ಮನೆಗೆ ಬಳಸೋ ನೀರಿದೆಯಲ್ಲ, ಯೂಸಬಲ್ ನೀರು ವಾಟರು, ಆ ವಾಟರ್ ಸಪ್ಲೈಗೆಲ್ಲ ಸತ ಈ ರೆನಾಲ್ಡ್ಸ್ ನಂಬರ್ಗಳನ್ನೇ ಇದೆಲ್ಲ ಬಳಸ್ತಾರೆ. ಅದು ಇದು ಭೀ ನಿಮಗೆ ಏನು ಆಯಿತಾ ಅಂದರೆ ನಿಮಗೆ ಆ ವಾಟರ್ ಟ್ಯಾಂಕ್ ಹತ್ರ ನೋಡಿರಿ ದಪ್ಪ ದಪ್ಪ ಪೈಪ್ ಇರುತ್ತೆ, ಒಂದೊಂದು ಕಡೆ ತೆಳ್ಳಗೆ ಪೈಪ್ ಇರುತ್ತೆ. ಅದರದ್ದೆಲ್ಲ ಸತ ನಮಗೆ ಈ ರೆನಾಲ್ಡ್ಸ್ ನಂಬರ್ ಇದ್ರ ಮೇಲೆ ಈ ಬೇಸಿಸ್ ಮೇಲೇ ಆ ಪೈಪ್ಗಳದು ಎಷ್ಟು ಸ್ಟ್ರೆಂತು ಅದ್ರ ಬಗ್ಗೆ ಎಲ್ಲ ಅದನ್ನು ಲೆಕ್ಕಾಚಾರ ಹಾಕಿ ಆ ಪೈಪನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಗೊತ್ತಾಯ್ತಾ? ಈ ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲರ ಇದ್ದರೆ ಅಲ್ಲಿ ನೋಡಿದ್ರೆ ಅವಾಗ ರೆನಾಲ್ಡ್ಸ್ ನಂಬರ್ ಅಂತ ಬರುತ್ತೆ. ಅವ್ರದ್ದೊಂದು ಕಂಪ್ಯೂಟರ್ ಇರುತ್ತೆ. ಅವಾಗ ಇಂಥದ್ದು ಪೈಪನ್ನು ಎಷ್ಟು ಗಟ್ಟಿ ಇದೆ, ಎಷ್ಟು ಕಡಿಮೆ ಗಟ್ಟಿ ಇದೆ, ಅದನ್ನು ಸಾಫ್ಟ್ ಇದೆ, ಅದರದನ್ನೆಲ್ಲ ನಾವು ಲೆಕ್ಕ ಹಾಕೊಂಡು ಇದನ್ನು ಮಾಡಿದ್ವಿ. ಆಯಿತಾ? ಸೊ ರೆನಾಲ್ಡ್ಸ್ ನಂಬರ್ ಅಂದರೆ ಇಟ್ ಈಸ್ ಅದನ್ನು ಯಾವ ರೀತಿ ಮಾಡಿರ್ತೀವಿ ಆನ್ ವಾಟ್ ಬೇಸಿಸ್ ಅಂದರೆ ಡೆನ್ಸಿಟಿ, ಲಿಕ್ವಿಡ್ ಡೆನ್ಸಿಟಿ ಎಷ್ಟು. ಗೊತ್ತಾಯ್ತಾ? ಅವರ ಡೆನ್ಸಿಟಿ ಅದ್ರ ಮೇಲೆ ಎಲ್ಲ ಟೈಪ್ ಆಫ್ ಫ್ಲೋ, ಡೆನ್ಸಿಟಿ ಆಫ್ ದ ಲಿಕ್ವಿಡ್, ದ ಸ್ಪೀಡ್ ಆಫ್ ದ ಲಿಕ್ವಿಡ್, ಅದ್ರ ಎಷ್ಟು ಸ್ಪೀಡ್ ಇರುತ್ತೆ, ಡಯಾಮೀಟರ್ ಆಫ್ ದ ಪೈಪು, ಅದ್ರ ಮೂರು ಮೇಲೆ ಮತ್ತು ಕೋಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ವಾಟರ್ ಹಾಕಿದರೆ ಒಂಥರ, ಆಯಿಲ್ ಹಾಕಿದರೆ ಇನ್ನೊಂಥರ. ಆಯಿಲ್ ಟ್ಯಾಂಕ್ಗಳಲ್ಲೂ ಪೆಟ್ರೋಲಿಯಂ ಟ್ಯಾಂಕ್ಸ್ಗಳೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಪ್ಲೈ ಆಗುತ್ತೆ. ಅಂಡರ್ಗ್ರೌಂಡ್ ಪೈಪ್ ಲೈನ್ಸಲ್ಲೆಲ್ಲ ಬಳಸ್ತಿರ್ತಾರೆ, ಅಲ್ಲೆಲ್ಲ ಹೆವಿ ಗೇಜಿಂದ ಬಳಸಿರ್ತಾರೆ. ಅಂಥಲ್ಲೆಲ್ಲ ಈ ಪೈಪ್ ಲೈನ್ಸ್ಗಳನ್ನಿದೆಲ್ಲ ಬಳಸ್ತಾರೆ. ಇದಕ್ಕೆಲ್ಲ ಇಟ್ ಈಸ್ ಎ ಪ್ಯೂರ್ ನಂಬರ್ ವಿಚ್ ಡಿಟರ್ಮಿನ್ ದ ಟೈಪ್ ಆಫ್ ಫ್ಲೋ ಆಫ್ ಲಿಕ್ವಿಡ್ ಥ್ರೂ ಎ ಪೈಪ್. ಪೈಪು ಒಂದು ಪೈಪಿನ ಥ್ರೂ ಲಿಕ್ವಿಡ್, ಪೈಪ್ ಒಳಗಡೆ ಲಿಕ್ವಿಡ್ ಹಿಂಗೆ ಫ್ಲೋ ಆಗ್ಬೇಕಾರೆ, ಈ ರೀತಿ ಫ್ಲೋ ಆಗ್ಬೇಕಾದ್ರೆ ಯಾವ ಟೈಪ್ ಹೋಗುತ್ತೆ ಅದು. ಗೊತ್ತಾಯ್ತಾ? ಇಟ್ ಈಸ್ ಎ ಪ್ಯೂರ್ ನಂಬರ್ ವಿಚ್ ಡಿಟರ್ಮಿನ್ ದ ಟೈಪ್ ಆಫ್ ಫ್ಲೋ ಆಫ್ ಲಿಕ್ವಿಡ್. ಒಳಗಡೆ ಯಾವ ಟೈಪಲ್ಲಿ ಹೋಗ್ತಿದೆ, ಟರ್ಬುಲೆಂಟಲ್ಲಿ ಹೋಗ್ತಿದೆಯೋ ಅಥವಾ ಸ್ಟ್ರೀಮ್ ಲೈನ್ ಫೋರ್ಸಲ್ಲಿ ಹೋಗ್ತಿದೆಯೋ ಅಥವಾ ಇನ್ ಬಿಟ್ವೀನ್ ಎರಡು ಮಧ್ಯದಲ್ಲಿ ಇದೆಯೋ ಅಂತ ಆ ರೀತಿ ಇರುತ್ತೆ. ಮತ್ತು ಇನ್ನೊಂದು ಕೆಲವೊಂದೇನಾದ್ರು ಪ್ರೆಷರ್ ಜಾಸ್ತಿ ಆದರೆ ಡೇಂಜರಸ್ ಪಾಯಿಂಟ್ ಇರುತ್ತೆ. ಗೊತ್ತಾಯ್ತಾ? ಆ ಥರದ್ದೆಲ್ಲ ಅದು ಆಗುತ್ತೆ. ಒಂದೊಂದು ಟೈಮಲ್ಲಿ ರೋಡಲ್ಲೆಲ್ಲ ಒಂದು ಟೈಮ್ ಪೈಪ್ ಲೈನ್ ಹೊಡೆದೋಗ್ಬಿಡುತ್ತೆ, ನೀರೆಲ್ಲ ಸಿಕ್ಕಾಪಟ್ಟೆ ಹಾರ್ತಾ ಇರುತ್ತೆ. ಅದು ಯಾಕೆ ಹಾರ್ತಾ ಇರುತ್ತೆ ಅಂದರೆ ಒಳಗಡೆ ಟರ್ಬುಲೆಂಟ್ ಫೋರ್ಸ್ ಜಾಸ್ತಿ ಆದಾಗ ಆ ನೀರೆಲ್ಲ ಹಾರ್ತಾ ಇರುತ್ತೆ. ದಟ್ ಈಸ್ ಒನ್ ಎಕ್ಸಾಂಪಲ್ ಫಾರ್ ದಿಸ್ ರೆನಾಲ್ಡ್ಸ್ ನಂಬರ್. ಆಯಿತಾ? ಇಟ್ ಈಸ್ ಎ ಪ್ಯೂರ್ ನಂಬರ್ ವಿಚ್ ಡಿಟರ್ಮಿನ್ ದ ಟೈಪ್ ಆಫ್ ಫ್ಲೋ ಆಫ್ ಎ ಲಿಕ್ವಿಡ್ ಥ್ರೂ ಎ ಪೈಪ್. ಇಟ್ ಈಸ್ ಗಿವನ್ ಬೈ ರೆನಾಲ್ಡ್ಸ್ ನಂಬರನ್ನು ಏನು ಮಾಡ್ತೀವಿ, ಅದು ವೆಲಾಸಿಟಿ, ಅದು ಒಳಗಡೆ ಇದೆ ಎಷ್ಟು ಲೈನಲ್ಲಿ ಎಷ್ಟು ವೆಲಾಸಿಟಿಗೆ ಹೋಗ್ತಿದೆ ಪೈಪ್ ಒಳಗೆ ನೀರು, ಅದರದ್ದು ಡೆನ್ಸಿಟಿ ಮತ್ತು ಡಯಾಮೀಟರ್ ಆಫ್ ದ ಪೈಪ್ ಡಿವೈಡೆಡ್ ಬೈ ಕೋಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಇವ್ರದ್ದು ಕೋಫಿಷಿಯಂಟ್ ಆಫ್ ವಿಸ್ಕಾಸಿಟಿ ವಾಟರಿಂದ ಎಷ್ಟು ಅಂತ ಒಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ವಿಸ್ಕಾಸಿಟಿ ಮೇಲೆ ಅದನ್ನು ಮಾಡ್ತಾರೆ. ಸಾಮಾನ್ಯ ವಿಸ್ಕಾಸಿಟಿ 1 ಅಂತ ಇರುತ್ತೆ. ವಿ ರೋ ಡಿ ಮಲ್ಟಿಪ್ಲೈ ಡಿವೈಡೆಡ್ ಬೈ ವಿ ಇಂಟು ರೋ ಇಂಟು ಡಿ ಡಿವೈಡೆಡ್ ಬೈ ಈಟಾ ಎಂದು ಕೋಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಅದನ್ನು ಡಿವೈಡ್ ಮಾಡಿ ಒಂದು ನಂಬರ್ಸ್ ಅಂತ ಬರುತ್ತೆ. ಅದೇನಾದ್ರು 1000ಗಿಂತ ಜಾಸ್ತಿ ಬಂತಂದರೆ ಒಂಥರ, 1000ಗಿಂತ ಕಡಿಮೆ ಬಂತಂದರೆ ಒಂದು, 1000ದಿಂದ 2000 ಬಂತು ಅಂದರೆ ಅದು ಒಂಥರ. ಹಾಗೆ ಆ ರೀತಿ ಮೋಷನನ್ನು ಡಿವೈಡ್ ಮಾಡ್ಕೊಂಡಿರ್ತಾರೆ. ಈ ಡ್ಯಾಮ್ಗಳಲ್ಲೆಲ್ಲ ಇರುತ್ತೆ ನೋಡಿರಿ. ಒಂದ್ಸರಿ ಗಾಜನೂರು ಡ್ಯಾಮ್ ಅಥವಾ ನಿಮ್ಮ ಊರಲ್ಲಿ ಹತ್ತಿರದಲ್ಲಿ ಯಾವ್ದಾರು ಡ್ಯಾಮ್ ಇತ್ತು ಅಂದರೆ ಸ್ವಲ್ಪ ದೊಡ್ಡ ಡ್ಯಾಮ್ ಆಗಿರಬೇಕು. ಈ ಗಾಜನೂರು ಡ್ಯಾಮು, ಲಕ್ಕೊಳೆ ಇದೆಲ್ಲ BR ಪ್ರಾಜೆಕ್ಟ್ ಅಲ್ಲಿ, ಅಥವಾ ಕೃಷ್ಣ KRS ಅಲ್ಲ ಡ್ಯಾಮಲ್ಲೆಲ್ಲ ಒಳಗಡೆ ಹೋಗಿ ನೋಡಿದ್ರೆ ನಿಮಗೆ ಅಲ್ಲಿ ಈ ರೀತಿ ಸ್ಟ್ರೀಮ್ ಲೈನ್ ಫೋರ್ಸಸ್ಸು, ಟರ್ಬುಲೆಂಟ್ ಫೋರ್ಸಸ್ಸು ಏನಂತ ಅದನ್ನು ಕಂಡುಹಿಡಿಯೋಕ್ಕೆ ಸಪ್ರೇಟ್ ಮೀಟರ್ ಗೇಜ್ ಎಲ್ಲ ಇಟ್ಟಿರ್ತಾರೆ. ಹೌದಾಯ್ತಾ? ಆಯಿತು.
ಇದಕ್ಕೆ ಅಂದರೆ ಇದನ್ನು ಮೂರನ್ನು ಡಿವೈಡೆಡ್ ಬೈ ಈಟಾ ಮಾಡಿದ್ರೆ ನಮಗೆ ಸ್ಪೀಡ್ ಇದಾಗನ್ನು ಇವಿಷ್ಟು ಇದಕ್ಕೆ ನಾವು ರೈನಾಲ್ಡ್ಸ್ ನಂಬರ್ ಅಂತ ಕರೀತಾರೆ. ಇಟ್ ಈಸ್ ಎ ಪ್ಯೂರ್ ನಂಬರ್ ವಿಚ್ ಡಿಟರ್ಮಿನ್ ದ ಟೈಪ್ ಆಫ್ ಫ್ಲೋ ಆಫ್ ಎ ಲಿಕ್ವಿಡ್ ಥ್ರೂ ಎ ಪೈಪ್. ದಟ್ ಈಸ್ ಇಟ್ ಈಸ್ ಗಿವನ್ ಬೈ NR ಅಂದರೆ ರೈನಾಲ್ಡ್ಸ್ ನಂಬರ್. NR ಅಂದರೆ R ಅಂದರೆ ರೈನಾಲ್ಡ್ಸ್, N ಅಂದರೆ ನಂಬರ್. ರೈನಾಲ್ಡ್ಸ್ ನಂಬರ್ V ವೆಲಾಸಿಟಿ ಇಂಟು ರೋ ಡೆನ್ಸಿಟಿ ಇಂಟು ಡಯಾಮೀಟರ್ ಆಫ್ ದ ಪೈಪ್ ಡಿವೈಡೆಡ್ ಬೈ ಈಟಾ ಕೋಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಸೊ ಇದನ್ನು ನಾವು ಏನು ಮಾಡಿದ್ವಿ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ವಿ ಆರ್ ಕ್ಲಾಸಿಫೈಡ್ ಇಂಟು ತ್ರೀ ಟೈಪ್ಸ್ ಆಫ್ ಫ್ಲೋ ಅಂದರೆ ಸ್ಟ್ರೀಮ್ ಲೈನ್ ಫೋರ್ಸಸ್ಸು, ಟರ್ಬುಲೆಂಟ್ ಫೋರ್ಸಸ್ಸು ಮತ್ತು ಅನ್ಸ್ಟಡಿ ಮೋಷನ್ ಅಂತ ಕರೀತೀವಿ. ಮೂರು ಥರದ್ದನ್ನು ಡಿವೈಡ್ ಮಾಡಿರ್ತೀವಿ. ನೋಡಿರಿ, ಇದನ್ನು ಡೆನ್ಸಿಟಿ ಎಷ್ಟೋಯಿತು ಇದೆಷ್ಟೋಯಿತು ಎಲ್ಲ ಡಿವೈಡ್ ಮಾಡಿದ್ರೆ ಅದ್ರ ರಿಸಲ್ಟ್ ಈ ನಂಬರ್ ಇದೆಯಲ್ಲ ಇದರದ್ದು ಮೂರು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಲೆಸ್ ದೆನ್ 1000 ಅಥವಾ 900 800 ಬಂತು. 900 800 ಬಂತು ಅಂದರೆ ಇದೆ ಸ್ಟ್ರೀಮ್ ಲೈನ್ ಫೋರ್ಸಸ್. ಅಂದರೆ ಏನು ತೊಂದರೆ ಇಲ್ಲ, ಕ್ಲೀನಾಗಿ ಹೋಗುತ್ತೆ ವಾಟರು ಅಂತ ಅರ್ಥ. ಇಫ್ ಇಟ್ ಈಸ್ ಗ್ರೇಟರ್ ದೆನ್ 2000 ಈ ನಂಬರನ್ನು ಅಷ್ಟು ಮಲ್ಟಿಪ್ಲೈ ಮಾಡಿ ಡಯಾಮೀಟ್ರ್ ಎಲ್ಲ ಮಲ್ಟಿಪ್ಲೈ ಮಾಡಿಟ್ಟು ಇದನ್ನು ಈ ಡಾಯಿಂದ ಡಿವೈಡ್ ಮಾಡಿದ್ರೆ ಅಲ್ಲಿ ಗ್ರೇಟರ್ ದೆನ್ 2000 ಬಂದ್ಬಿಡ್ತು. ಅದು ಇಟ್ ಈಸ್ ಅ ಟರ್ಬುಲೆಂಟ್ ಮೋಷನ್. ಟರ್ಬುಲೆಂಟ್ ಅದು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ, ಹಂಗಾಗಿ ಪೈಪ್ಗಳೆಲ್ಲ ಡ್ಯಾಮೇಜ್ ಆಗ್ತವೆ ಅಂತ ಅರ್ಥ. ಇಟ್ ಈಸ್ ಇಫ್ ಇಟ್ ಈಸ್ ಇನ್ ಬಿಟ್ವೀನ್ 1000 and 2000. ಸೊ NR ಈಸ್ ಬಿಟ್ವೀನ್ 1000 to 2000 ಮಧ್ಯದಲ್ಲಿದೆ ಅಂದರೆ NR ಈಸ್ ಲೆಸ್ ದೆನ್ 2000 ಆ್ಯಂಡ್ ಇಟ್ ಈಸ್ ಗ್ರೇಟರ್ ದೆನ್ 1000 ಮತ್ತು 2000 ಮಧ್ಯದಲ್ಲಿತ್ತು ಅಂದರೆ ಸೊ ಇಟ್ ಈಸ್ ಅನ್ಸ್ಟಡಿ ಮೋಷನ್. ಅನ್ಸ್ಟಡಿ ಅಂದರೆ ಸರಿಯಾಗಿ ಹೋಗ್ತಾ ಇಲ್ಲ, ಅರ್ಧಂಬರ್ಧ ಆಗತ್ತೆ ಅಂತ ಅರ್ಥ. ಇದನ್ನು ನಾವು ಹೆಚ್ಚು ಅಂದರೆ ಬ್ಲಡ್ ಪ್ರೆಷರ್ಗಳಲ್ಲೆಲ್ಲ ಬಳಸ್ತೀವಿ. ಈ ಬ್ಲಡ್ಡಲ್ಲೆಲ್ಲ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಎಲ್ಲ ಆಗುತ್ತಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬೇಕಾದ್ರೆ ಯಾವ ರೀತಿ ಆಗುತ್ತೆ, ಯಾಕೆ ಅದಾಗತ್ತೆ ಅಂತ ನಮ್ಮ ಒಳಗಡೆ ಹಾರ್ಟ್ನಲ್ಲೇ ಕೆಪಿಲರೀಸ್ ಇರುತ್ತೆ, ರಕ್ತನಾಳಗಳು, ಕೆಪಿಲರೀಸು, ಬ್ಲಡ್ ವೆಸಲ್ಸು. ಆ ವೆಸಲ್ಸ್ ಎಲ್ಲ ಏನಾಗುತ್ತೆ ಅಂದರೆ ರಕ್ತ ಪಂಪ್ ಮಾಡ್ತಾ ಇರುತ್ತೆ ಹಾರ್ಟು. ಅದೇನಾದರೂ ಹೋಗ್ತಂದರೆ ಪೈಪಿನ ಅಂದರೆ ಡಯಾಮೀಟರ್ ನೋಡಿರಿ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಯಾಮೀಟರ್ ಒಳಗಡೆ ಪೈಪ್ ಎಲ್ಲ ಇರುತ್ತೆ. ಆ ಒಳಗಡೆ ಕೆಪಿಲರೀಸ್ ಹಿಂಗಿರುತ್ತೆ, ಕೆಪಿಲರೀಸು ಒಳಗಡೆ ಏನಾರು ನಾವು ಜಿಡ್ಡಿನ ಐಟಮ್ಗಳು ಜಾಸ್ತಿ ಎಲ್ಲ ತಿಂದರೆ ಆ ಕೆಪಿಲರಿ ಮಧ್ಯದಲ್ಲಿಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಸಿಕ್ಕಾಕೊಂಡಾಗ್ತಂದರೆ ಇಲ್ಲಿಂದ ಬ್ಲಡ್ ಫ್ಲೋ ಆಗುತ್ತೆ. ಫ್ಲೋ ಆದ ತಕ್ಷಣ ಹೋಗೋಕ್ಕೆ ಆಗಲ್ಲ, ಜಾಗ ಇಲ್ಲೇ ಸ್ಟಾಪ್ ಆಗಿ ಒತ್ತಕ್ಕೆ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಹಾರ್ಟ್ ನೋವಾಗಕ್ಕೆ ಶುರು ಆಗುತ್ತೆ. ಯಾವಾಗ ಹಾರ್ಟ್ ನೋವಾಗ ಶುರು ಆಗುತ್ತಾ, ಅವ್ನು ತುಂಬ ನೋವಾಯಿತು ಅಂದರೆ ಅವನಿಗೆ ತುಂಬ ಜೀವಕ್ಕೆ ಅಪಾಯ. ಅದಕ್ಕೆ ಏನು ಮಾಡ್ತಾರೆ, ಈ ತುಂಬ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ, ಹಾರ್ಟ್ ನೋವ್ತಿದೆ ಅಂದರೆ ಹಿಂಗೆ ಎದೆ ಮೇಲೆ ಹಿಂಗೆ ಹೊಡಿತಾರೆ, ನೋಡಿದ್ದೀರಾ? ಜೋರಾಗಿ ಹಿಂಗೆ ಎದೆ ಮೇಲೆ ಹೊಡಿತಿದ್ದಂಗೆ ಏನಾಗುತ್ತೆ ಅಂದರೆ ಈ ರಕ್ತನಾಳಗಳು ಹಿಂಗೆ ಅಲ್ಲಾಡುತ್ತೆ. ಅಲ್ಲಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಒಳಗಡೆ ಏನಾರ ಕಸ ಇತ್ತು ಅಂದರೆ ಎಲ್ಲ ಹೋಗ್ಬಿಡುತ್ತೆ. ಗೊತ್ತಾಯ್ತು? ಸಾಮಾನ್ಯವಾಗಿ ಈ ಹಾರ್ಟ್ ಅಟ್ಯಾಕ್ಸ್ ಅವೆಲ್ಲ ಹಗಲೊತ್ತಾಗಲ್ಲ, ರಾತ್ರಿ ಹೊತ್ತೇ ಆಗುತ್ತೆ. ಒಂದು 2 ಗಂಟೆ 3 ಗಂಟೆ 4 ಗಂಟೆ ಟೈಮಲ್ಲೇ ಆಗುತ್ತೆ. ಅವಾಗ ಯಾಕಾಗತ್ತೆ ಅಂದರೆ ರಕ್ತ ಎಲ್ಲ ಜೀರ್ಣ ಆಗಿರುತ್ತೆ. ಅವಾಗ ಏನಾಗುತ್ತೆ, ಬ್ಲಡ್ ಫ್ಲೋ ಇದೆಯಲ್ಲ, ಅವಾಗ ರಾತ್ರಿ ಹೊತ್ತು ಸ್ವಲ್ಪ ಕಡಿಮೆ ಇರುತ್ತೆ ಬ್ಲಡ್ ಫ್ಲೋ. ಅವಾಗ ಏನಾಗುತ್ತೆ ಅಂದರೆ ಈಗ ಆಕ್ಟಿವಿಟಿನೂ ಕಡಿಮೆ ಇರುತ್ತೆ. ಬ್ಲಡ್ಡಿನ ಆಕ್ಟಿವಿಟಿ ಯಾವಾಗ ಸ್ವಲ್ಪ ಕಡಿಮೆ ಆಗುತ್ತೋ ಅವಾಗ ಈ ರೀತಿ ಇದರಲ್ಲಿರೋ ಆಯಿಲ್ ಕಂಟೆಂಟ್ಸ್, ಫ್ಯಾಟ್ಸ್ ಅಂತ ಕರಿತೀವಿ, ಇವೆಲ್ಲ ಫ್ಯಾಟ್ಸ್ ಇದು. ಆ ಫ್ಯಾಟ್ಸ್ ಕಂಟೆಂಟ್ಸ್ ಎಲ್ಲವೂ ಸತಿ ಇಲ್ಲಿ ಸೇರ್ಕೊಂಡ್ಬಿಡ್ತವೆ. ಅದೇ ಹಗಲೊತ್ತಾಗಲ್ಲ, ಹಗಲೊತ್ತು ಹಾರ್ಟ್ ಅಟ್ಯಾಕ್ ಆಗಲ್ಲ. ಯಾಕಂದರೆ ಅದು ನಾವು ಫಾಸ್ಟಾಗಿ ಮೂವ್ ಆಗ್ತಾ ಇರ್ತೀವಿ, ಆ ಕಡೆ ಹೋಗ್ತಿರ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಈ ರಕ್ತನಾಳಗಳು ಆ ಕಡೆ ಈ ಕಡೆ ಹಿಂಗೆ ಇದನ್ನು ಸ್ಟ್ರೈನ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಈ ಒತ್ತಡಕ್ಕೆ ರಕ್ತ ಎಲ್ಲ ಹಿಂಗೆ ಸಲೀಸಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಇಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ರೈನಾಲ್ಡ್ಸ್ ನಂಬರಿಗೆ ಸ್ವತಃ ಅದಕ್ಕೆ ಎಷ್ಟು ಫ್ಲೋ ಎಷ್ಟಾಗ್ತಿದೆ ಅಂತ ಟರ್ಬುಲೆಂಟ್ಗೆ ಅಂದರೆ ಮಾಡ್ತಾರೆ. ಬ್ಲಡ್ಡಿನ ಡೆನ್ಸಿಟಿ ಎಷ್ಟು ಅಂತ ನೋಡ್ಕೊತಾರೆ. ಕೋಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಆಫ್ ಬ್ಲಡ್ಡಿನ ಡೆನ್ಸಿಟಿ, ಮತ್ತು ಡಯಾಮೀಟರ್ ಆಫ್ ದ ವೆಸಲ್, ಸಣ್ಣ ವೆಸಲಿನ ಡಯಾಮೀಟರು, ಆಮೇಲೆ ವೆಲಾಸಿಟಿ ಆಫ್ ದ ಲಿಕ್ವಿಡ್ ಅಂದರೆ ಬ್ಲಡ್ ಯಾವ ರೀತಿ ವೆಲಾಸಿಟಿಲಿ ಹೋಗ್ತಿದೆ ಅವಷ್ಟು ನೋಡ್ಕೊಂಡು ಅದನ್ನು ರೈನಾಲ್ಡ್ಸ್ ನಂಬರಲ್ಲಿ ಮಾಡ್ತಾರೆ. ಅದರೊಂದು ರಿಸಲ್ಟ್ ಇಷ್ಟಿರಬೇಕು. ಅವಾಗ ಸ್ಟ್ರೀಮ್ ಲೈನಲ್ಲೇ ಇರಬೇಕು ಯಾವಾಗಲೂ ನಮ್ಮ ಬ್ಲಡ್ಡಿಂದು. ಅವಾಗಂದ್ರೆ ಅವನು ಆರೋಗ್ಯವಾಗಿರ್ತಾನೆ. ಅವನೇನೋ ಟರ್ಬುಲೆಂಟ್ ಹೋಯ್ತು ಅಂದರೆ ಟರ್ಬುಲೆಂಟ್ ಆಗ್ತಿದ್ದಂಗೆ ಅವ್ನು ಸೀದಾ ಮೇಲಕ್ಕೆ ಹೋಗ್ಬಿಟ್ಟಿರ್ತಾನೆ. ಗೊತ್ತಾಯ್ತಾ? ಸೊ ಅದಕ್ಕೆ ಇದನ್ನು ಬೇಕಾದ್ರೆ ಡಾಕ್ಟರ್ಗಳನ್ನೆಲ್ಲ ಸ್ವಲ್ಪ ನೀವು ಯಾರಾಯ್ತು ಕೇಳಿ ನೋಡಿ, ಸೊ ಅವ ಯಾವ ಪ್ರೆಸರಲ್ಲಿದೆ ಅಂತ ಎಲ್ಲ ಹೇಳ್ತಾರೆ. ಗೊತ್ತಾಯ್ತಾ? ಅದಕ್ಕೆಲ್ಲ ಹಾಗಾಗಿ ಸೊ ಕ್ಲಾಸಿಫೈ ದ ನೇಚರ್ ಆಫ್ ಫ್ಲೋ ಆನ್ ದ ಬೇಸಿಸ್ ಆಫ್ ರೈನಾಲ್ಡ್ಸ್ ನಂಬರ್. ಆಯಿತು, ಒಂದೇನು ಲೆಟ್ NR be the Raynaud's number, then NR less than 1000 it is a streamline motion. If NR greater than 2000 it is a turbulent motion. If NR is in between 1000 and 2000 it is a unsteady motion ಅಂತ ಅರ್ಥ. ಇವಿಷ್ಟನ್ನು ಕೇಳ್ತಾರೆ, ರೈನಾಲ್ಡ್ಸ್ ನಂಬರ್ ಕೇಳ್ತಾರೆ. ಇದು ಅಷ್ಟೇ, ಮುಂದೆ ವಾಟರ್ ವರ್ಕ್ಸ್ಗಳಲ್ಲೆಲ್ಲ ಇದನ್ನು ಬಳಸ್ತಾರೆ.
ಅದೊಂದೆಲ್ಲ ಬ್ಲಡ್ ಪ್ರೆಷರು ಇದಕ್ಕೆಲ್ಲ ಹಾರ್ಟ್ ನ್ಯೂರಾಲಜಿಸ್ಟ್ ಇರ್ತಾರಲ್ಲ ಅವರಿಗೆ ಎಲ್ಲ ಇದು ಭಾಳ ಅನುಕೂಲ. ಗಿವ್ ದ ಇಲಿಸ್ಟ್ರೇಷನ್ ಆಫ್ ಸ್ಟ್ರೋಕ್ಸ್ ಲಾ. ನೆಕ್ಸ್ಟ್ ಸ್ಟೋಕ್ಸ್ ಲಾ. ಈ ಸ್ಟೋಕ್ಸ್ ಅಂತ ಅಲ್ಲಿ ಸ್ಪೀಡಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಾಗ್ಬಿಟ್ಟಿತ್ತು. STOKES ಸ್ಟೋಕ್ಸ್ ಅಂತ STROKES ಅಂತ ಬರ್ಬಿಟ್ಟಿದೆ, ಅದು STOKES ಅಂತ ಬರ್ಕೊಳ್ಳಿ ಸ್ಟೋಕ್ಸ್ ಲಾ. ಸೊ ಏನಂದರೆ ಇದು ಸ್ಟೋಕ್ಸ್ ಲಾ ಎಲ್ಲೆಲ್ಲ ಅಪ್ಲೈ ಆಗುತ್ತೆ ಅಂದರೆ ಏರೋಪ್ಲೇನ್, ಬೋಟ್ಸ್ ಆ್ಯಂಡ್ ಕಾರ್ಸ್. ನೋಡಿರಿ ಏರೋಪ್ಲೇನ್, ಬೋಟ್ಸು, ಕಾರ್ಸ್ಗಳೆಲ್ಲ ಯಾವ ರೀತಿ ಇರುತ್ತೆ. ಸೊ ಆನ್ ವಾಚ್ ಬೇಸಿಸ್ ದ ಏರೋಪ್ಲೇನ್ಸ್, ಬೋಟ್ಸ್ ಆ್ಯಂಡ್ ಕಾರ್ಸ್ ದೇ ಆರ್. ಈ ಏರೋಪ್ಲೇನ್ ಏನಾಗುತ್ತೆ ಅಂದರೆ ಇದಕ್ಕೆ ಫ್ಲೈಟ್ಗಳು ಈ ರೀತಿ ಇರುತ್ತೆ, ಮುಂದ್ಗಡೆ ಚೂಪಿಗಿರುತ್ತೆ, ಈ ರೀತಿ ಇದೆ ಮುಂದ್ಗಡೆ. ಹಿಂಗೆ ಫಾಸ್ಟಾಗಿ ಮೂವ್ ಆಗಬೇಕು ಅಂದರೆ ಈ ತುದಿಗೆ ಇಲ್ಲಿಂದ ಈ ರೀತಿ ಗಾಳಿಯೆಲ್ಲ ಈ ಕಡೆಯಿಂದ ಸರಾಗವು ಹೋಗಬೇಕು, ಆ ರೀತಿಗೆ ಮಾಡಿರ್ತಾರೆ, ಗೊತ್ತಾಯ್ತಾ. ಏರೋಪ್ಲೇನ್, ಬೋಟ್ಸ್ ಆ್ಯಂಡ್ ಕಾರ್ಸ್ ಆರ್ ಡಿಸೈನ್ಡ್ ಸಚ್ ದಟ್ ದೇ ಎಕ್ಸ್ಪೀರಿಯನ್ಸ್ ಲೀಸ್ಟ್ ವಿಸ್ಕಸ್ ಡ್ರಾಗ್ ಎಗನೆಸ್ಟ್ ಏರ್. ನೋಡಿ ಇಲ್ಲಿಂದ ಏರ್ ಬೀಳ್ತಾ ಇರುತ್ತೆ, ಇಲ್ಲಿಂದ ಏರಿಗೆ ಫಾಸ್ಟಾಗಿ ಹೋಗ್ತಾ ಇರುತ್ತಲ್ಲ, ಅವಾಗ ಏನಾಗುತ್ತೆ ಅಂದರೆ ಏರು ಇಲ್ಲಿಂದ ಬಂದು ಹಿಂಗೆ ಹೋಗ್ಬಿಡ್ಬೇಕು ಈ ರೀತಿ, ಗೊತ್ತಾಯ್ತಾ. ಅದಕ್ಕೆ ಆ ರೀತಿ ಒಂದು ಸಿಸ್ಟಮಲ್ಲಿ ಮಾಡಿರ್ತೀನಿ. ಇದರಲ್ಲಿ ಬರ್ನೋಲಿಯಸ್ ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ. ಬರ್ನೋಲಿಯಸ್ ಪ್ರಿನ್ಸಿಪಲ್ ಏರ್ ಹಿಂಗೆ ಏರ್ ಫ್ಲೈಟ್ ಹಿಂಗೆ ಫಾಸ್ಟಾಗಿ ಹೋಗ್ತಿರುತ್ತೆ, ಈ ಕಡೆ ಹೋಗ್ತಿರುತ್ತೆ, ಅವಾಗ ಇಲ್ಲಿ ವೆಲಾಸಿಟಿ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಮೇಲಿಂದ ಪ್ರೆಸರು ಇದ್ರ ಮೇಲೆ ಬೀಳ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಪ್ರೆಸರ್ ಬಿತ್ತು ಅಂದ ತಕ್ಷಣ ಈ ವಿಮಾನದಲ್ಲಿ ಏನಾರ ಒಂದು ಪಕ್ಷಿ ಏನಾರ ಒಂದು ಇತ್ತು ಅಂದರೆ ಇಲ್ಲೇನಾರ ಹತ್ತಿರ ಬಂತು ಅಂದ ತಕ್ಷಣ ಸಾಕು, ವಿಮಾನಕ್ಕೆ ಬಂದು ಡಿಕ್ಕಿ ಹೊಡೆದ್ಬಿಡುತ್ತೆ. ಇವೊಂದು ಸಣ್ಣ ಪಕ್ಷಿ ಇದೆಯಲ್ಲ, ಪಕ್ಷಿ ಬಂದು ವಿಮಾನಕ್ಕೆ ಡಿಕ್ಕಿ ಹೊಡೆದ್ರೂ ಸಹ ವಿಮಾನನೇ ಬ್ಲಾಸ್ಟ್ ಆಗುತ್ತೆ. ಯಾಕಂದರೆ ಅದಕ್ಕೆ ಪಕ್ಷಿನಲ್ಲಿ ಹೈ ವೆಲಾಸಿಟಿ ಇರುತ್ತೆ. ಅವಾಗ ಮತ್ತು ಈ ವಿಮಾನವನ್ನು ಹೈ ವೆಲಾಸಿಟಿಲಿ ಬರ್ದಿರುತ್ತೆ, ಪಕ್ಷಿ ಹೋಗ್ತಾ ಇರುತ್ತಲ್ಲ, ಅವಾಗ ಅದು ಎರಡು ಸತ ಪ್ರೆಸರ್ ಈ ಮಧ್ಯೆ, ಇವೆರಡರ ಮಧ್ಯ ಇದು ಬರ್ಡು ಮತ್ತು ಈ ಫ್ಲೈಟ್ ಮಧ್ಯದಲ್ಲಿ ಪ್ರೆಸರ್ ಕಡಿಮೆ ಇದ್ಬಿಟ್ಟಿರುತ್ತೆ, ಬಂದಿದ್ದೆ ಪಕ್ಷಿ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದರೆ ಸಾಕು, ಅದೇನಾಗ್ತಾರೆ ಅದಕ್ಕೆ ವಿಮಾನ ಒಂದೇ ಒಂದು ಬ್ಯಾಲೆನ್ಸಲ್ಲಿ ಹೋಗ್ತಾ ಇರುತ್ತೆ. ಅವಾಗ ಏನಾದ್ರು ಡಿಕ್ಕಿ ಹೊಡಿತು ಅಂದರೆ ವಿಮಾನನೇ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗೆಲ್ಲ ಆ ರೀತಿ ಇರುತ್ತೆ. ಹಾಗೆ ಅದಕ್ಕೆ ನೋಡಿದೆ ಏರೋಪ್ಲೇನ್, ಬೋಟ್ಸ್ ಆ್ಯಂಡ್ ಕಾರ್ಸ್ ಆರ್ ಡಿಸೈನ್ಡ್ ಸಚ್ ದಟ್ ದೇ ಎಕ್ಸ್ಪೀರಿಯನ್ಸ್ ಲೀಸ್ಟ್ ವಿಸ್ಕಸ್ ಡ್ರಾಗ್ ಎಗನೆಸ್ಟ್ ಏರ್. ನೆಕ್ಸ್ಟ್ hotter fluids flow faster than the cool liquids. ನೋಡ್ರಿ hotter fluids ಯಾವಾಗಲೂ ಸಹ ಫಾಸ್ಟರ್ ಫ್ಲೋಸ್ ಯಾವಾಗಲೂ ಫಾಸ್ಟಾಗಿ ಹೋಗುತ್ತೆ. ಇದಕ್ಕೆ ಉದಾಹರಣೆಗೆ ಏನಂದರೆ ಹಾರ್ಟ್ ಅಟ್ಯಾಕ್ ಏನಾರು ಆದರೆ ಅವರು ಬಿಸಿನೀರು ಕುಡಿತೀರಿ ಅಂತಾರೆ. ಬಿಸಿನೀರು ಕುಡಿದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಬಾಡಿ ಒಳಗೆ ಬ್ಲಡ್ ವೆಸಲ್ಸ್ಗಳೆಲ್ಲ ಏನಾಗುತ್ತೆ ಅಂದರೆ ವೆಸಲ್ಸ್ಗಳೆಲ್ಲ ಸ್ವಲ್ಪ ಅಕ್ಕಪಕ್ಕದಿರೋ ವೆಸಲ್ಸ್ಗಳೆಲ್ಲ ಸ್ವಲ್ಪ ಹಾಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಆ್ಯಕ್ಚುಲಿಗೆ ಒಳಗಡೆ ಒಂದೇ ಕಡೆ ಕ್ಲೋಟ್ ಆಗಿರುತ್ತೆ. ಇದಕ್ಕೆ ಈ ರೀತಿ ಹಿಂಗೆ ರೀತಿ ಹಾರ್ಟ್ ಅಟ್ಯಾಕ್ ಅಂದರೆ ಬ್ಲಡ್ ವೆಸಲ್ ಇರುತ್ತೆ, ಇಲ್ಲೆಲ್ಲ ಕೋಟ್ ಆಗಿಬಿಟ್ಟಿರುತ್ತೆ, ಹಿಂಗೆ ನೀರು ಸ್ಟಾಪ್ ಆಗಿಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಬಿಸಿನೀರು ಇದ್ರ ಮೇಲೆ ಅಂದರೆ ಹಾರ್ಟ್ ಬಂತು ಅಂದರೆ ಈ ಬ್ಲಡ್ ಇದೆಲ್ಲ ವೆಸಲ್ಸ್ ಎಲ್ಲ ಸ್ವಲ್ಪ ಹಾರ್ಟ್ ಆಗುತ್ತೆ, ಅವಾಗ ಬ್ಲಡ್ಡು ಸತ ಹಾರ್ಟ್ ಆಗುತ್ತೆ. ಅವಾಗ ಥಿಕ್ನೆಸ್ ಅದರ ಡೆನ್ಸಿಟಿ ಕಡಿಮೆ ಆಗುತ್ತೆ, ಅವಾಗ ನಿಧಾನವಾಗಿ ಈಸಿಯಾಗಿ ಬ್ಲಡ್ ಎಲ್ಲ ಫ್ಲೋ ಆಗುತ್ತೆ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಇರೋರು ಸಾಮಾನ್ಯ ಬಿಸಿನೀರು ಕುಡೀರಿ ಅಂತ ಹೇಳ್ತಾರೆ. ಮತ್ತು ಹಾಟ್ ವಾಟರನ್ನು ಉಪಯೋಗಿಸಿದರೆ ಏನಾಗಲ್ಲ. ಸ್ವಲ್ಪ ವಯಸ್ಸಾದವರೆಲ್ಲ ಇರುತ್ತಲ್ಲ, ಒಂದು 60 ವರ್ಷದವರು, ಅವ್ರು ಯಾವಾಗಲೂ ಸಹ ಸ್ವಲ್ಪ ಬಿಸಿನೀರನ್ನು ಮಾರ್ನಿಂಗ್ ಟೈಮ್ ಕುಡಿಬೇಕು, ಅಥವಾ ರಾತ್ರಿ ಹೊತ್ತು ಯಾವಾಗಲೂ ಸ್ವಲ್ಪ ಬಿಸಿನೀರನ್ನು ಅಂದರೆ ಬಿಸಿ ಆಗಿ ತಣ್ಣಗಾಗಿರೋದಲ್ಲ, ಸ್ವಲ್ಪ ಉಗುರು ಬೆಚ್ಚಾಗಿರಬೇಕು, ಗೊತ್ತಾಯ್ತು. ನಾವು ಮುಟ್ಟಿದ್ರೆ ಏನು ಅನಿಸ್ಬಾರ್ದು ನಮಗೆ, ಅದಕ್ಕೆ ಸ್ವಲ್ಪ ಬಿಸಿ ಅನಿಸ್ಬೇಕು, ಅದು ಗೊತ್ತಾ. ಆ ಕೈಯೆಲ್ಲ ಹಿಂಗೆ ಆಡಿಸೋಂಗಿರಬೇಕು, ಆ ರೀತಿ ಬಿಸಿನೀರನ್ನು ಯಾವಾಗಲೂ ಸಹ ಕುಡೀರಿ ಅಂತ ಇದು ಹೇಳ್ತಾರೆ. ಬಿಕಾಸ್ ಆಫ್ ದಿಸ್ ವಿಸ್ಕಾಸಿಟಿ ಇದು ಸ್ಟ್ರೋಕ್ಸ್ ಫಾರ್ಮುಲಾ, ಗೊತ್ತಾಯ್ತಾ. ಅದಕ್ಕೆ ಆ ಸ್ಟ್ರೋಕ್ಸ್ ಫಾರ್ಮುಲಾ ಕಂಡಿಡಿದೆ, ಅವನೇನು ಮಾಡಿದೆ ಅದನ್ನು ಈ ಬ್ಲಡ್ ಇದಕ್ಕೆಲ್ಲ ಭಾಳ ಅನುಕೂಲ ಆಯಿತು, ಗೊತ್ತಾಯ್ತು. ಹಾಟರ್ ಲಿಕ್ವಿಡ್ಸ್ ಫ್ಲೋ ಫಾಸ್ಟರ್ ದೆನ್ ದ ಕೂಲ್ ಲಿಕ್ವಿಡ್ಸ್, ಗೊತ್ತಾಯ್ತು. ಬಿಕಾಸ್ ಕೋಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಆಫ್ ದ ಹಾಟ್ ಲಿಕ್ವಿಡ್ ಈಸ್ ಲೆಸ್ ದೆನ್ ದ ಕೂಲ್ ಲಿಕ್ವಿಡ್ಸ್. ಕೂಲ್ ಲಿಕ್ವಿಡ್ಸ್ಗಿಂತ ಕೋಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂದರೆ ಜಾರೋ ಅಂಥ ಅಂಶಗಳು, ಜಾರೋ ಅಂಥ ಕ್ಯಾರೆಕ್ಟರ್ಸ್ ತುಂಬ ಇರುತ್ತೆ. ಹಾಗಾಗಿ ಬ್ಲಡ್ ವೆಸಲಲ್ಲಿ ಕ್ಲೀನಾಗಿ ಈಸಿಯಾಗಿ ಬ್ಲಡ್ ಫ್ಲೋ ಆಗುತ್ತೆ. This is the best example for blood vessels in the arteries and aorta. In human hearts, the arteries and aortas. Okay? So, the hotter blood flows fast than the cool bloods. So, because of reason, the heart attack patients always they drink the hot ವಾಟರ್ಸ್ಗಳನ್ನು ಜಾಸ್ತಿ ಉಪಯೋಗಿಸ್ತಾರೆ ಹಾರ್ಟ್ ಅಟ್ಯಾಕ್ ಪೇಷೆಂಟ್ಗಳು. ಆಯಿತು, ಅದು ಒಂದೇ ಅಲ್ಲ, ತುಂಬ ಹಾರ್ಟ್ ಅಟ್ಯಾಕ್ ಆಗ್ತಿದ್ದೆ ಏನಾರು ಆಯಿತು ಅಂದರೆ, ಅಥವಾ ಏನಾರು ಪಾರ್ಶ್ವವಾಯು ಹೊಡೆದಾಗ ಸ್ವಲ್ಪ ಬಿಸಿನೀರೆಲ್ಲ ಹಾಕ್ತಾರೆ ಕಾಲಿಗೆ. ಏನಾದ್ರು ಆ ಪಾರ್ಶ್ವವಾಯು ಹೊಡೀತು, ಸ್ಟ್ರೋಕ್ಸ್ ಹೊಡೀತು ಅಂದರೆ ತಕ್ಷಣ ಅದ್ರ ಮೇಲೆಲ್ಲ ಬಿಸಿನೀರು ಹಾಕ್ತಾರೆ, ಕರೆಕ್ಟಾಗಿ ಆ್ಯಕ್ಟಿವ್ ಆಗ್ಬಿಡ್ತಾರೆ. ನಿಮಗೆ ಏನಾರು ಒಂದು ಟೈಮ್ ಹಿಂಗೆ ಹೋಗ್ತಿದ್ದಂಗೆ ಅದು ನರ ಎಲ್ಲ ಹಿಡ್ಕೊಂಡ್ಬಿಡುತ್ತೆ. ಒಂದು ಟೈಮ್ ನೋಡಿದ್ದೀರಿ, ಕೈಯೆಲ್ಲ ಹಿಡ್ಕೊಳ್ಳೋದು ಎಲ್ಲ ಆಗುತ್ತೆ. ಕೈ ಹಿಡ್ಕೊಳ್ಳೋದು ಯಾಗತ್ತೆ ಅಂದರೆ ಹಾಟ್ ವಾಟರ್ ಅಂಶ ಇರೋಲ್ಲ, ತಕ್ಷಣ ಏನು ಮಾಡ್ತಾರೆ ಅದ್ರ ಮೇಲೆಲ್ಲ ಬಿಸಿನೀರು ಎಲ್ಲ ಸ್ವಲ್ಪ ಮೈ ಮೇಲೆ ಹಾಕಿದಾಗ ಕ್ಲೀನಾಗಿ ಫುಲ್ ಆ್ಯಕ್ಟಿವ್ ಆಗುತ್ತೆ.
ತುಂಬ ಸುಸ್ತಾಗಿರುತ್ತೆ ನಿಮಗೆ, ಕೈ ಎಲ್ಲ ತುಂಬ ಸುಸ್ತಾಗಿರುತ್ತೆ. ಬಿಸಿನೀರು ಸ್ನಾನ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಮತ್ತೆ ಫುಲ್ಲು ಸ್ಟಡಿ ಆಗ್ಬಿಡ್ತೀರ. ಅದು ಯಾಕಂದರೆ ನಮ್ಮ ಬಾಡಿನಲ್ಲಿರುವಂಥ ಬ್ಲಡ್ ವೆಸಲ್ಸ್ಗಳೆಲ್ಲವೂ ಸ್ವಲ್ಪ ಕೂಲ್ಡ್ ಆಗಿಬಿಟ್ಟಿರುತ್ತೆ. ಅದ್ರ ಮೇಲೆಲ್ಲ ಹಾಟ್ ವಾಟರ್ ಬಿತ್ತು ಅಂತಂದರೆ ತಕ್ಷಣ ಎಲ್ಲ ಫುಲ್ಲು ಸ್ಟಡಿಯಾಗಿ ಕ್ಲೀನಾಗಿ ಫ್ಲೋ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಬ್ಲಡ್ ಯಾವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಫ್ಲೋ ಆಗುತ್ತೋ ನಮಗೆ ಆಗ್ತಿಲ್ಲ, ನಮಗೆ ಎಷ್ಟೇ ನಾವು ಸ್ಟ್ರೈನ್ ಆಗಿದ್ರು ನಾವು ಮತ್ತೆ ಫುಲ್ಲು ಸ್ಟಡಿ ಆಗ್ಬಿಡ್ತೀವಿ. ಗೊತ್ತಾಯ್ತಾ? ಅವಾಗ ನಾವು ಉಸಿರಾಡೋಂಥ ಆಕ್ಸಿಜನೇಟೆಡ್ ಬ್ಲಡ್ಡು ಲಂಗ್ಸ್ಗಳಲ್ಲಿ ಹೋಗುತ್ತೆ. ಆ ಬ್ಲಡ್ ವೆಸಲ್ಗಳು ಲಂಗ್ಸ್ನಿಂದ ಬ್ಲಡ್ ಎಲ್ಲ ಬರುತ್ತೆ. ಅವಾಗ ಆ ಬ್ಲಡ್ಡು ಅಂದರೆ ಇಂಪ್ಯೂರ್ ಬ್ಲಡ್ಡು ಆಕ್ಸಿಜನೇಟೆಡ್ ಆಯಿತು ಅಂದ ತಕ್ಷಣ ಅವಾಗ ನಮಗೆಲ್ಲ ಚೆನ್ನಾಗಿ ಆರೋಗ್ಯವಾಗಿ ಇರ್ತಾರೆ, ಸುಸ್ತೆಲ್ಲ ಕಡಿಮೆ ಆಗುತ್ತೆ. ಗೊತ್ತಾಯ್ತು? ಅದು ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಗೊತ್ತಾಯ್ತಾ? ಸೊ ಹಾಟರ್ ಲಿಕ್ವಿಡ್ಸ್ ಫ್ಲೋ ಫಾಸ್ಟರ್ ದೆನ್ ಕೂಲ್ಡ್ ಲಿಕ್ವಿಡ್ಸ್, ದೇರ್ಫೋರ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಆಫ್ ಲಿಕ್ವಿಡ್ ಈಸ್ ಲೆಸ್ ದೆನ್ ದ ಕೂಲ್ಡ್ ಲಿಕ್ವಿಡ್ಸ್. ಗೊತ್ತಾಯ್ತು? ಅದಕ್ಕೆ ಸೊ ಇದನ್ನು ನೀವು ಒಂದ್ಸರಿ ನೋಡ್ಕೊಂಡಿದ್ದಂಗೆ ಸರಿ ಬರೀ. ನೆಕ್ಸ್ಟ್ ಟಾಪಿಕ್ ಈಸ್ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಅಂದರೆ ಏನು? ಸರ್ಫೇಸ್ ಅಂದರೆ ಏನು? ಮೇಲ್ಭಾಗ. ಟೆನ್ಷನ್ ಅಂದರೆ ಅದು ಫೋರ್ಸ್ ಅಂತ ಅರ್ಥ. ಸೊ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಮಾಲಿಕ್ಯುಲರ್. ಅದಕ್ಕಿಂತ ಮುಂಚೆ ಯು ಹ್ಯಾವ್ ಟು ಸ್ಟಡಿ ದ ಫೋರ್ಸ್ ಆ್ಯಂಡ್ ಅಡೆಸಿವ್ ಫೋರ್ಸ್ಗಳಂದರೆ ಏನಂತ. ಟೆನ್ಷನ್ ಅದಕ್ಕಿಂತ ಮುಂಚೆ ನಮಗೆ ಕೋರ್ಸಿವ್ ಫೋರ್ಸು, ಅಡೆಸಿವ್ ಫೋರ್ಸ್ ಅಂದರೆ ಏನಂತ ಫಸ್ಟ್ ತಿಳ್ಕೊಬೇಕು. ಗೊತ್ತಾಯ್ತಾ? ಈಗ ನೋಡ್ರಿ, ಉದಾಹರಣೆಗೆ ಈಗ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಗೊತ್ತಾಯ್ತಾ? ಫೋರ್ಸ್ ಇದೆ. ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಮಾಲಿಕ್ಯುಲರ್ ಫೋರ್ಸಸ್. ದೇರ್ ಆರ್ 2 ಟೈಪ್ಸ್ ಆಫ್ ಮಾಲಿಕ್ಯುಲರ್ ಫೋರ್ಸಸ್. ಕೋರ್ಸಿವ್ ಫೋರ್ಸ್ ನೋಡಿರಿ, ಒಂದು ಬೀಕರ್ ಇದೆ. ಬೀಕರಲ್ಲಿ ಫಾರ್ ಎಕ್ಸಾಂಪಲ್ ಬೀಕರ್ ವಾಟರ್ ಈಸ್ ದೇರ್. ಇಲ್ಲಿ H2O ಇದೆ. H2O ಒಂದೊಂದು ಮಾಲಿಕ್ಯೂಲ್ಸ್ ಇದ್ದಾವೆ. H2O ಮಾಲಿಕ್ಯೂಲ್ಸ್ಗಳು ಇದೆಲ್ಲ ಮಾಲಿಕ್ಯೂಲ್ಸ್ಗಳೆಲ್ಲ ಇದ್ದಾವೆ. ಏನಾಗುತ್ತೆ ಅಂದರೆ ಈಗ ಫೋರ್ಸ್ ಅಂದರೆ ನೋಡಿರಿ, ವಾಟರ್ ಮಾಲಿಕ್ಯೂಲ್ಸ್ ಇಲ್ಲೊಂದು ವಾಟರ್ ಮಾಲಿಕ್ಯೂಲ್ಸ್. ಈ ವಾಟರ್ ಮಾಲಿಕ್ಯೂಲ್ಸ್ ಮಧ್ಯದಲ್ಲೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಸೇಮ್ ಮಾಲಿಕ್ಯೂಲ್ಸ್, ವಾಟರ್ ಮಾಲಿಕ್ಯೂಲ್ಸ್ಗೆ ನಾವು ಕೋರ್ಸಿವ್ ಫೋರ್ಸ್ ಅಂತೀವಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಸಿಮಿಲರ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಕೋರ್ಸಿವ್ ಫೋರ್ಸ್. ಕೋ ಅಂದರೆ ಏನು? ಎರಡು ಒಟ್ಟಿಗೆ ಇದೆ ಅಂತ ಅರ್ಥ. ಅಂದರೆ ಸೇಮ್ ಮಾಲಿಕ್ಯೂಲ್ಸ್, ವಾಟರ್ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವು ಏನಂತೀವಿ? ಕೋರ್ಸಿವ್ ಫೋರ್ಸ್ ಅಂತೀವಿ. ಅಡಿಸಿವ್ ಫೋರ್ಸ್ ಅಂದರೆ ಎಕ್ಸಾಂಪಲ್ ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ವಾಟರ್ ಮಾಲಿಕ್ಯೂಲ್ಸ್. ಒಂದು ಬೀಕರಲ್ಲಿ ವಾಟರ್ ಇರುತ್ತೆ. ವಾಟರ್ ಮಾಲಿಕ್ಯೂಲ್ಸ್ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಇರೋ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಅದಕ್ಕೆ ದಟ್ ಈಸ್ ಕೋರ್ಸಿವ್ ಫೋರ್ಸ್ ಅಂತ. ನೆಕ್ಸ್ಟ್ ಅಡೆಸಿವ್ ಫೋರ್ಸ್. ಅಡೆಸಿವ್ ಅನ್ನೋ ವರ್ಡ್ ಭಾಳ ಕೇಳಿರ್ತೀವಿ. ಯಾಕಂದರೆ ಗಮ್ ಎಲ್ಲ ಇರ್ತವೆ. ಗಮ್ಮನ್ನು ತೆಗೆದು ಅಂಟಿಸ್ಬೇಕಾದ್ರೆ ಅಡೆಸಿವ್ ಅಂತ ಬರೆದಿರ್ತಾರೆ, ನೋಡಿದ್ದೀರಾ? ಸೊ ಅಡೆಸಿವ್ ಗಮ್ ಬಾಟ್ಲಿಗಳು ಎಲ್ಲ ಇರುತ್ತೆ. ನಾವು ಗಮ್ಮನ್ನು ಪೇಪರೆಲ್ಲ ಅಂಟಿಸೋದಕ್ಕೆಲ್ಲ ಉಪಯೋಗಿಸ್ತೀವಿ. ಅಡೆಸಿವ್ ಕೊಡ್ರಿ ಅಂತೇವೆ. ಅಡೆಸಿವ್ ಅಂದರೆ ಡಿಫ್ರೆಂಟ್ ಮೆಟೀರಿಯಲ್ಸ್. ಒಂದು ಮೆಟೀರಿಯಲು ಇನ್ನೊಂದು ಮೆಟೀರಿಯಲು ಬೇರೆ ಆಗಿರಬೇಕು, ಅದಕ್ಕೆ ಅಡೆಸಿವ್ ಅಂತೀವಿ. ಸೊ ಅಡೆಸಿವ್ ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಡಿಸ್ಸಿಮಿಲರ್ ಮಾಲಿಕ್ಯೂಲ್ ಈಸ್ ಅಡೆಸಿವ್ ಫೋರ್ಸ್. ಡಿಸ್ಸಿಮಿಲರ್ ಗಮ್ ಅನಿಸ್ತೀವಿ. ಒಂದು ಪೇಪರು 2 ಪೇಪರ್ ಇರುತ್ತೆ, ಎರಡಕ್ಕೂ ಅಂಟಿಸ್ಬೇಕಾದ್ರೆ ಏನಾದ್ರೆ ಅಂಟೋದೇ ಇಲ್ಲ, ಮಧ್ಯೆ ಅಡೆಸಿವ್ ಉಪಯೋಗಿಸ್ತೀವಿ. ಅಡೆಸಿವ್ ಏನು ಮಾಡುತ್ತೆ ಅಂದರೆ ಲಿಕ್ವಿಡ್, ಅದು ಈ ಲಿಕ್ವಿಡು ಈ ಪೇಪರಿಗೆ ಅಂಟ್ಕೊಳ್ಳುತ್ತೆ, ಅದು ಪಕ್ಕದ ಲಿಕ್ವಿಡ್ ಈ ಕಡೆ ಅಂಟ್ಕೊಳ್ಳುತ್ತೆ. ಎರಡು ಒಂದಕ್ಕೆ ಅಂಟ್ಕೊಂಡ್ಬಿಡ್ತಾವ. ಮಧ್ಯದ ಲಿಕ್ವಿಡ್ ಏನು ಮಾಡುತ್ತೆ, ಆ ಪೇಪರನ್ನು ತನ್ನ ಕಡೆ ಎಳ್ಕೊಳ್ಳುತ್ತೆ, ಈ ಕಡೆದನ್ನು ಎಳ್ಕೊಳ್ಳುತ್ತೆ. ಅವಾಗ ಪೇಪರ್ ಒಂದು ಕಡೆ ಕ್ಲೀನಾಗಿ ಗಮ್ ಆಗುತ್ತೆ. ಗೊತ್ತಾಯ್ತಾ? ಅದು ಒಂದೇ ಅಲ್ಲ, ಯಾವುದೋ ಒಂದು ಮುಚ್ಚಳ ಇರುತ್ತೆ. ಮುಚ್ಚಳ ತೆಗೆದು ಒಂದು ಕಡೆ ಅಂಟಿಸ್ಬೇಕು ಗೋಡೆಗೆ, ಅದು ಅಡೆಸಿವ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸ್ಟಿಕ್ಕರ್ಸ್ಗಳು ಅವೆಲ್ಲ ಅಡೆಸಿವ್. ಗೊತ್ತಾಯ್ತಾ? ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಡಿಸ್ಸಿಮಿಲರ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಅಡೆಸಿವ್ ಫೋರ್ಸ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಡಿಸ್ಸಿಮಿಲರ್ ಮಾಲಿಕ್ಯೂಲ್ಸ್, ಇಲ್ಲಿ ಸಿಮಿಲರ್ ಮಾಲಿಕ್ಯೂಲ್. ಗೊತ್ತಾಯ್ತಾ? ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪೇಪರ್ ಆ್ಯಂಡ್ ಇಂಕ್. ನೋಡಿ, ಇಂಕ್ ಮೇಲೆ ಪೆನ್ನಲ್ಲಿ ಪೇಪರ್ ಮೇಲೆ ಇಂಕ್ ಬರೀತೀರಾ, ಇವತ್ತು ಏನಾಗುತ್ತೆ, ಬರೆದಿದ್ದ ಗುರುತಿಗೆ ಇಂಕ್ ಅನ್ನೋದು ಅಡೆಸಿವ್, ಬೇರೆ ಮಾಲಿಕ್ಯೂಲು. ಪೇಪರ್ ಅನ್ನೋದು ಬೇರೆ ಮಾಲಿಕ್ಯೂಲ್, ಅವೆರಡು ಒಂದಕ್ಕೊಂದಕ್ಕೆ ಅಂಟ್ಕೊಂಡ್ಬಿಡ್ತವೆ. ಅದಕ್ಕೆ ನಾವು ಅದು ಡಿಸ್ಸಿಮಿಲರ್ ಮಾಲಿಕ್ಯೂಲ್ಸ್. ಪೇಪರ್ ಕ್ಲೀನಾಗಿ ಅಂಟ್ಕೊಂಡಿರುತ್ತೆ, ಅದು ಅಡೆಸಿವ್. ಅದು ಪೇಪರ್ ಹಿಂಗೆ ಬರೋದ ಮೇಲೆ ಅದನ್ನು ಹಿಂಗೆ ಕೈ ತಿಕ್ಕಿದ್ರೆ ಅಳಿಸಲ್ಲ. ಗೊತ್ತಾಯ್ತಾ? ಅದು ಡಿಸ್ಸಿಮಿಲರ್ ಮಾಲಿಕ್ಯೂಲ್ಸ್. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪೇಪರ್ ಆ್ಯಂಡ್ ಇಂಕ್ ಈ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಇಂಕ್ ಮಾಲಿಕ್ಯೂಲು. ಮತ್ತು ಪೇಪರ್ ಇಲ್ಲ, ಅದ್ರ ಮಧ್ಯೆ ಇದಕ್ಕೆ ನಾವು ಅಡೆಸಿವ್ ಫೋರ್ಸ್ ಅಂತ ಕರಿತೀವಿ. So there are 2 types of forces, molecular forces, coercive force and adhesive force. ಇದನ್ನು ಕ್ಲೀನಾಗಿ ಗಮನಿಸಬೇಕು. ನೆಕ್ಸ್ಟ್ ಈಗ ಇವೆರಡು ತಿಳ್ಕೊಂಡ ಮೇಲೆ ನಿಮಗೆ ಸರ್ಫೇಸ್ ಟೆನ್ಷನ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತು? ಈ ಸರ್ಫೇಸ್ ಟೆನ್ಷನ್ ಅಂದರೆ ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ, ಡಿಸ್ಸಿಮಿಲರ್ ಬೀಕರ್ ಇರುತ್ತೆ, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಗೊತ್ತಾಯ್ತಾ? ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ, ಮೇಲ್ಗಡೆ ಲೇಯರ್ ಇರುತ್ತೆ ಇಲ್ಲಿ. ಗೊತ್ತಾಯ್ತಾ? ಸರ್ಫೇಸ್ ಅಂದರೆ ಇದು ಸರ್ಫೇಸ್ ಇದು. ಗೊತ್ತಾಯ್ತಾ? ಹಾಂ,
ಸರ್ಫೇಸ್ ಇದು. ಈ ಸರ್ಫೇಸ್ ಮೇಲ್ಗಡೆ ಏನಾಗುತ್ತೆ ಅಂದರೆ ಇದು ಮೇಲ್ಗಡೆ ವಾಟರ್ ಮಾಲಿಕ್ಯೂಲ್ ಇರುತ್ತೆ, ಇಲ್ಲಿ ಮೇಲ್ಗಡೆ ಏರ್ ಇರುತ್ತೆ, ಗೊತ್ತಾಯ್ತಾ. ಏರ್ ಮಾಲಿಕ್ಯೂಲು ಮತ್ತು ವಾಟರ್ ಮಾಲಿಕ್ಯೂಲ್. ನೋಡಿರಿ, ಏರ್ ಅನ್ನೋದು ಒಂದು ಥರದ ಮಾಲಿಕ್ಯೂಲು, ವಾಟರ್ ಅನ್ನೋದು ಒಂದು ಥರ ಮಾಲಿಕ್ಯೂಲ್. ಇಟ್ ಈಸ್ ಎ ಅಡೆಸಿವ್ ಫೋರ್ಸ್. ನೋಡಿರಿ, ಅಡೆಸಿವ್ ಅಂದರೆ ಬೇರೆ ಬೇರೆ ಇರೋದು. ಈ ಫೋರ್ಸ್ ಎರಡೂ ಸಹ ಬೇರೆ ಬೇರೆ ಇರುತ್ತೆ. ಈ ಮಾಲಿಕ್ಯೂಲ್ಸ್ ಬಗ್ಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರುತ್ತೆ. ಅದಕ್ಕೆ ನಾವು ಏನಾಗುತ್ತೆ ಅಂದರೆ ಇದಕ್ಕೆ ಸರ್ಫೇಸ್ ಎನರ್ಜಿ ಅಂತ ಕರಿತೀವಿ. ನೋಡಿ, ಸರ್ಫೇಸ್ ಟೆನ್ಷನ್ ಅಂದರೆ ಈ ಮಾಲಿಕ್ಯೂಲ್ಗೂ ಮಧ್ಯೆ ಇರೋವಂಥ ಟೆನ್ಷನ್, ದಟ್ ಈಸ್ ಫೋರ್ಸ್. ಸರ್ಫೇಸ್ ಎನರ್ಜಿ ಅಂದ್ರೇನು ನೋಡಿ, ಇಲ್ಲಿ ನಾವು ಹಿಂಗೆ ಹಾಕಿರ್ತೀವಿ, ವಾಟರ್ ಇರುತ್ತೆ, ಕೆಳಗಡೆ ಏನಾಗುತ್ತೆ ಅಂದರೆ ವಾಟರ್ ಮೇಲ್ಭಾಗ ಇರುತ್ತೆ. ಆ ಮೇಲ್ಭಾಗ ಏನಾಗುತ್ತೆ ಅಂದರೆ ಇಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ. ಎನರ್ಜಿ ಸ್ಟೋರ್ಡು ಅಂದರೆ ಅದು ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿ ಸ್ಟೋರ್ ಆಗಿರುತ್ತೆ, ಗೊತ್ತಾಯ್ತಾ. ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿ ಸ್ಟೋರ್ ಆಗಿರುತ್ತೆ. ಇದಕ್ಕೆ ಇಲ್ಲಿ ಕೆಳಭಾಗದಲ್ಲಿ ಇದು ಮೇಲ್ಭಾಗ ಮಾಲಿಕ್ಯೂಲ್ಸು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಇಟ್ ಈಸ್ ದ ಎಕ್ಸಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಪೊಸೆಸ್ಡ್ ಬೈ ದ ಮಾಲಿಕ್ಯೂಲ್ ಆನ್ ದ ಸರ್ಫೇಸ್. ನೋಡಿ, ಈ ಮಾಲಿಕ್ಯೂಲ್ ಮೇಲ್ಗಡೆ ಮೇಲ್ಗಡೆ ಮಾಲಿಕ್ಯೂಲ್ ಇದೆಯಲ್ಲ, ಇದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಫಾರಮ್ ಆಗಿರುತ್ತೆ. ಮೇಲ್ಗಡೆ ಏನಾಗುತ್ತೆ, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಅವಾಗ ಇಲ್ಲಿ ಏನಾಗುತ್ತೆ ಅಂದರೆ ಈ ಪೊಟೆನ್ಷಿಯಲ್ ಎನರ್ಜಿ ಫಾರಮ್ ಆಗಿರೋದ್ರಿಂದ ಇದನ್ನು ಫುಲ್ಲು ಹರಡ್ಕೊಂಡಿರುತ್ತೆ ಇರುತ್ತೆ ಲಿಕ್ವಿಡ್, ಗೊತ್ತಾಯ್ತಾ. ಲಿಕ್ವಿಡ್ ಎಲ್ಲ ಹರಡ್ಕೊಂಡಿರುತ್ತೆ. ಅವಾಗ ಏನಾಗುತ್ತೆ ಅದು ಸರ್ಫೇಸ್ ಎನರ್ಜಿ. ಸರ್ಫೇಸ್ ಮೇಲೆ ಇರುವಂಥ ಪೊಟೆನ್ಷಿಯಲ್ ಎನರ್ಜಿ. ನೋಡಿ, ಸರ್ಫೇಸ್ ಇದೆ, ಇದು ಮೇಲ್ಗಡೆ ಇರುವಂಥ ಒಂದು ಪೊಟೆನ್ಷಿಯಲ್ ಎನರ್ಜಿ, ಮಾಲಿಕ್ಯೂಲ್ಸ್ ಮೇಲೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ದಟ್ ಈಸ್ ಸರ್ಫೇಸ್ ಎನರ್ಜಿ. ಇಟ್ ಈಸ್ ದ ಎಕ್ಸಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಪೊಸೆಸ್ಡ್ ಬೈ ದ ಮಾಲಿಕ್ಯೂಲ್ಸ್ ಆನ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್. ಈ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಎನರ್ಜಿ ಫಾರಮ್ ಆಗಿರುತ್ತೆ, ಮಾಲಿಕ್ಯೂಲ್ಸ್ ಮೇಲೆ, ಒಂದೊಂದೇ ಮಾಲಿಕ್ಯೂಲ್ಸ್ ಮೇಲೆ ಇರುತ್ತೆ. ಅದಕ್ಕೆ ನಾವು ಸರ್ಫೇಸ್ ಎನರ್ಜಿ ಅಂತೀವಿ. ಅದೇ ಇದಕ್ಕೆ ಸರ್ಫೇಸ್ ಎನರ್ಜಿ ಏನಲ್ಲ, ಯಾಕಂದರೆ ಇದ್ರಲ್ಲಿ ಸರ್ಫೇಸ್ ಇರಲ್ಲ. ಇಲ್ಲಿ ಮೇಲ್ಗಡೆ ಈ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ, ಕೆಳಗಡೆ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಇಟ್ ಈಸ್ ಎ ಕೋರ್ಸಿವ್ ಫೋರ್ಸು. ಅದ್ರ ಮೇಲ್ಗಡೆ ಏನಾಗುತ್ತೆ ಅಂದರೆ ಅಡೆಸಿವ್ ಫೋರ್ಸ್. ಇದು ಅಡೆಸಿವ್ ಫೋರ್ಸ್ ಮೇಲ್ಗಡೆ ಏರ್ ಮಾಲಿಕ್ಯೂಲ್ಸ್ ಇರುತ್ತೆ ಫುಲ್ ಟಾಪಲ್ಲಿ. ಅವಾಗ ಏನಾಗುತ್ತೆ, ಅದ್ರ ಮೇಲ್ಗಡೆ ಒಂದು ಸರ್ಫೇಸ್ ಮೇಲ್ಗಡೆ ಈ ವಾಟರ್ ಮಾಲಿಕ್ಯೂಲ್ಸ್ಗಳದ್ದು ಒಂದು ಲೆವೆಲ್ ಇರುತ್ತೆ, ಅದು ಸರ್ಫೇಸ್ ಎನರ್ಜಿ, ಗೊತ್ತಾಯ್ತಾ. ಉದಾಹರಣೆಗೆ ಹಾಲು ಕಾಸಿರ್ತೀರ, ಹಾಲು ಕಾಸಿದ ಮೇಲೆ ಹಾಲನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಅರ್ಧಂಬರ್ಧ ತಣ್ಣು ಆಗ್ತಿದ್ದಂಗೆ ಮೇಲ್ಗಡೆ ಕೆನೆ ಕಟ್ಟುತ್ತೆ. ಸೊ ಕೆನೆ ಕಟ್ಟಿದರೆ ಏನೋ ಹಾಲಿಂದ ಫೋರ್ಸು ಎನರ್ಜಿ, ಅದು ಮೇಲ್ಗಡೆ ಪೊಟೆನ್ಷಿಯಲ್ ಎನರ್ಜಿ ಸರ್ಫೇಸ್ ಮೇಲೆ ಫಾರಮ್ ಆಗಿರುತ್ತೆ. ಅವಾಗ ಅದ್ರ ಮೇಲ್ಗಡೆ ಏರ್ ಮಾಲಿಕ್ಯೂಲ್ಸ್ ಮೇಲೆ ಕಾಂಟ್ಯಾಕ್ಟ್ ಆಗಿರುತ್ತೆ. ಅವಾಗ ಸರ್ಫೇಸ್ ಎನರ್ಜಿ ಫಾರಮ್ ಆಗುತ್ತೆ. ಆ ಸರ್ಫೇಸ್ ಎನರ್ಜಿನೇ ಅದು ಕೆನೆಯಾಗಿ ನಮಗೆ ಕಾಣಿಸುತ್ತೆ, ನಿಮಗೆ ಗೊತ್ತಾಯ್ತು. ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಕೆನೆ ಕಟ್ಟೋದಿದೆಯಲ್ಲ ಅದು. ಪೇಂಟಲ್ಲೆಲ್ಲ ಏನಾಗುತ್ತೆ ಅಂದರೆ ಪೇಂಟಿನ ಡಬ್ಬ ಒಂದು ಸರಿ ತೆಗೆದು ನೋಡ್ರಿ, ಆಯಿಲ್ ಪೇಂಟ್ಗಳು ತೆಗಿತಿದ್ದಂಗೆ ಮೇಲ್ಗಡೆ ಕೆನೆ ಥರ ಕಟ್ಟಿರುತ್ತೆ ಪೇಂಟು ಡಬ್ಬದ ಒಳಗೆ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ ಸರ್ಫೇಸ್ ಎನರ್ಜಿ, ಗೊತ್ತಾಯ್ತಾ. ಇದನ್ನು ಬೇಸರ ಕೇಳಿ ನೋಡ್ರಿ ಬೇಕಾರೆ, ಅದು ಇದಕ್ಕೆ ಸರ್ಫೇಸ್ ಟೆನ್ಷನ್ ಇದೆ. ಸೊ ಇದು ಸರ್ಫೇಸ್ ಎನರ್ಜಿ ಎರಡೊಂದು ಸರ್. ಸರ್ಫೇಸ್ ಟೆನ್ಷನ್ ಅಂದರೂ ಅದೇ, ಸರ್ಫೇಸ್ ಎನರ್ಜಿ ಅಂದರೆ ಅದೇ. ಸರ್ಫೇಸ್ ಟೆನ್ಷನ್ ಅಂದರೆ ಫೋರ್ಸು, ಇದು ಎನರ್ಜಿ, ಇದು ಗೊತ್ತಾಯ್ತಾ. ಇಟ್ ಈಸ್ ದ ಎಕ್ಸಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ possessed by the molecules on the surface of the liquid. The surface energy is proportional to the free surface area of the liquid. ನೋಡಿ, ಇದು ಏರಿಯಾದಲ್ಲಿ ಎಷ್ಟು ಫ್ರೀ ಸರ್ಫೇಸ್ ಇರುತ್ತೆ ಅದಕ್ಕೆ. ಸೊ ಈ ಎಸ್ ಅಂದರೆ ಏನು, ಸರ್ಫೇಸ್ ಎನರ್ಜಿ ಪ್ರಪೋರ್ಷನಲ್ ಟು ಎ. ಕಾನ್ಸ್ಟೆಂಟ್ ಆಗಿದಾಗ ಸರ್ಫೇಸ್ ಎನರ್ಜಿ ಈಸ್ ಈಕ್ವಲ್ ಟು ಟಿ ಇಂಟು ಎ, ವೇರ್ ಟಿ ಈಸ್ ದ ಸರ್ಫೇಸ್ ಟೆನ್ಷನ್ ಆಫ್ ದ ಲಿಕ್ವಿಡ್. ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಗ್ತೀವಲ್ಲ, ಅದು ಟೆನ್ಷನ್ ಮೇಲೆ ಡಿಪೆಂಡ್ ಆಗಿ. ಹಾಲಿಗೆ ಜಾಸ್ತಿ ನೀರು ಹಾಕಿರಿ, ನೀರು ಹಾಕಿ ಕಾಸ್ರಿ, ಅವಾಗ ಕೆನೆ ಕಟ್ಟತ್ತ ನೋಡ್ರಿ. ಅದು ಕೆನೆ ಚೂರೇ ಕಟ್ತಿರುತ್ತೆ, ಹೌದವಲ್ಲ ಅಂತ ಮಧ್ಯೆ ಒಡಕಾಗಿರುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಸರ್ಫೇಸ್ ಎನರ್ಜಿ ಅದಕ್ಕೆ ಕಡಿಮೆ ಆಗಿರುತ್ತೆ. ಅದು ಡೆನ್ಸಿಟಿ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಸರ್ಫೇಸ್ ಎನರ್ಜಿ ಮೇಲ್ಗಡೆ ಬರುತ್ತೆ. ಸೊ ಹಾಲಿನಲ್ಲಿ ಕೆನೆ ಕಟ್ಟೋದಿದೆಯಲ್ಲ, ಅದೇ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಇದು ಗೊತ್ತಾಯ್ತಲ್ಲ, ಸರ್ಫೇಸ್ ಎನರ್ಜಿ. ಮೇಲ್ಗಡೆ ಇರೋದು ಎನರ್ಜಿ, ಮೇಲ್ಗಡೆ ಮತ್ತು ಈ ಸರ್ಫೇಸ್ ಮೇಲ್ಗಡೆ ಇರುವಂಥ ಟೆನ್ಷನ್ ಫೋರ್ಸ್ ಇದೆಯಲ್ಲ, ಅದಕ್ಕೆ ಎನರ್ಜಿ. ಅದು ಇದಕ್ಕೆ ಎನರ್ಜಿ ಪರ್ ಏರಿಯಾ, ಅದಕ್ಕೆ ನಾವು ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಸರ್ಫೇಸ್ ಟೆನ್ಷನ್ ಈಸ್ ದ ಸರ್ಫೇಸ್ ಎನರ್ಜಿ ಪರ್ ಯೂನಿಟ್ ಏರಿಯಾ ಆಫ್ ಫ್ರೀ ಸರ್ಫೇಸ್, ಗೊತ್ತಾಯ್ತಾ. ಸರ್ಫೇಸ್ ಟೆನ್ಷನ್ ಈಸ್ ದ ಸರ್ಫೇಸ್ ಏರಿಯಾ ಪರ್ ಯೂನಿಟ್ ಏರಿಯಾ ಆಫ್ ದ ಫ್ರೀ ಸರ್ಫೇಸ್. ನೋಡ್ರಿ, ಸರ್ಫೇಸ್ ES ಡಿವೈಡೆಡ್ ಬೈ ಎ, ಅಂದರೆ ಟಿ. ಸರ್ಫೇಸ್ ಟೆನ್ಷನ್ ಈಸ್ ಈಕ್ವಲ್ ಟು ಸರ್ಫೇಸ್ ಎನರ್ಜಿ ಬೈ ಏರಿಯಾ, ಅಷ್ಟೇ. ನೆಕ್ಸ್ಟ್, ವೇರ್ ES ಈಸ್ ಈಕ್ವಲ್ ಟು ಸರ್ಫೇಸ್ ಏರಿಯಾ ಆಫ್ ದ ಲಿಕ್ವಿಡ್, ಎ ಈಸ್ ಈಕ್ವಲ್ ಟು ಸರ್ಫೇಸ್ ಏರಿಯಾ ಆಫ್ ದ ಫ್ರೀ ಸರ್ಫೇಸ್ ಆಫ್ ದ ಲಿಕ್ವಿಡ್, ಗೊತ್ತಾಯ್ತಾ. ಇದನ್ನು ಬರಬೇಕು. ಸರ್ಫೇಸ್ ಟೆನ್ಷನ್ ಏನೇನು, ಸರ್ಫೇಸ್ ಎನರ್ಜಿ ಏನೇನು ಅಂದರೆ ಏನು ಎಕ್ಸಾಂಪಲ್ ಕೇಳ್ತಾರೆ, ಗೊತ್ತಾಯ್ತಾ. ಸರ್ಫೇಸ್ ಎನರ್ಜಿ ಮತ್ತು ಸರ್ಫೇಸ್ ಟೆನ್ಷನಿಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಸರ್ಫೇಸ್ ಏರಿಯಾ ಅಂದರೆ ES ಅಂದರೆ ಸರ್ಫೇಸ್ ಎನರ್ಜಿ, ಅಂದರೆ ಇದು ಎ ಈಸ್ ಈಕ್ವಲ್ ಟು ಸರ್ಫೇಸ್ ಟೆನ್ಷನ್, ಗೊತ್ತಾಯ್ತಾ.
ಅದಕ್ಕೆಲ್ಲ ಅದೇ ಟೆನ್ಷನ್ ಆಯಿತು. ನೆಕ್ಸ್ಟ್ ಡಿಫೈನ್ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಈಸ್ ದ ಸರ್ಫೇಸ್ ಎನರ್ಜಿ ಪರ್ ಏರಿಯಾ ಆಫ್ ಫ್ರೀ ಸರ್ಫೇಸ್. ಗೊತ್ತಾಯ್ತಾ? ಸರ್ಫೇಸ್ ಟೆನ್ಷನ್ ಟಿ ಈಸ್ ಈಕ್ವಲ್ ಟು ಈ ಸರ್ಫೇಸ್ ಎನರ್ಜಿ ಬೈ ಏರಿಯಾ. ಗೊತ್ತಾಯ್ತು? ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸಿ ಟಿ ಮತ್ತು ನಿ ಟಿ ಜೆ ಹೀಗೆ ಕೇಳ್ತಾರೆ. ಇವಿಷ್ಟನ್ನು ನೀವು ತಿಳ್ಕೊಂಡ್ರೆ ಸಾಕು, ಇದನ್ನು ಬರಿಬೇಕು ಅನ್ನೋದಿಲ್ಲ ಇದಕ್ಕೆ. ನೆಕ್ಸ್ಟ್ ಕೂತ್ಕೊಳ್ರಿ. ಸರ್ಫೇಸ್ ಟೆನ್ಷನ್ ಈಸ್ ದ ಟ್ಯಾಂಜೆಂಟಲ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆ್ಯಕ್ಟಿಂಗ್ ನಾರ್ಮಲಿ ಆನ್ ದ ಐದರ್ ಸೈಡ್ ಆಫ್ ಎನ್ ಇಮ್ಯಾಜಿನರಿ ಲೈನ್ ಡ್ರಾನ್ ಆನ್ ದ ಲಿಕ್ವಿಡ್ ಸರ್ಫೇಸ್. ನೋಡಿರಿ, ಇದನ್ನು ಇಮ್ಯಾಜಿನರಿ ಲೈನ್ ಇದ್ರ ಮೇಲೆ ಈ ಫೋರ್ಸ್ ಹಿಂಗೆ ಟೆನ್ಷನ್ನ ಅಪ್ಲೈ ಆಗ್ತಿರುತ್ತಲ್ಲ, ಇದಕ್ಕೆ ಒಂದು ಸರ್ಫೇಸ್ ಟೆನ್ಷನ್ ಈಸ್ ಈಕ್ವಲ್ ಟು ಫೋರ್ಸ್ ಪರ್ ಲೆಂತ್. ಫೋರ್ಸ್ ಇದರಿಗೆ ಲೆಂತ್ ಪರ್ ಲೆಂತ್ ಅಂತ ಕರೀತಾರೆ, F/L. ಇದು ಬರೀ ಸಿ ಟಿ ನೀಟಿಗೆ ಬರುತ್ತೆ. ನೆಕ್ಸ್ಟ್ surface tension is the property of the liquid due to which the free surface of the liquid acts like a stretched membrane which tries to contact and occupy the minimum surface area. Surface tension is the property of the liquid due to which the free surface of the liquid acts like a stretched membrane which tries to contact and occupy the minimum surface area. ಅದು ಇದಕ್ಕೆ ಸೇಮ್ ಇದೆಯಲ್ಲ, ಅದೇ ಎಕ್ಸಾಂಪಲ್. Surface tension is a vector quantity. Unit is Newton per meter or joules per meter square. Dimensional formula m to the power of 0, l to the power of l, m to the power of 1, l to the power of 0, t to the power of -2. Surface tension decreases with the increase in temperature. ಹೇಳಿದ್ನಲ್ಲ, ಸರ್ಫೇಸ್ ಟೆನ್ಷನ್ನು ಡಿಕ್ರೀಸ್ ಆಗುತ್ತೆ ವಿತ್ ದ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಹಾರ್ಟ್ ಪೇಷಂಟ್ಸ್ಗಳಲ್ಲೆಲ್ಲ ನೋಡಿದಿರೋದು, ಹಾರ್ಟ್ ಅಟ್ಯಾಕ್ ಎಲ್ಲ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಬಿಸಿನೀರು ಕುಡಿಸ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಹಾರ್ಟ್ ಎಲ್ಲ ಸ್ವಲ್ಪ ಬಿಸಿ ಆಗ್ಬಿಡುತ್ತೆ. ಅವಾಗ ಸರ್ಫೇಸ್ ಟೆನ್ಷನ್ ಕಡಿಮೆ ಆಗುತ್ತೆ, ತಕ್ಷಣವೇ ಈಸಿಯಾಗಿ ಬ್ಲಡ್ ಫ್ಲೋ ಆಗುತ್ತೆ. ಸೋಪ್ ಈಸ್ ಪಾರ್ಷಿಯಲಿ ಸಾಲ್ಯುಬಲ್ ಇನ್ ಲಿಕ್ವಿಡ್ಸ್, ಇಟ್ ಡಿಕ್ರೀಸಸ್ ದ ಸರ್ಫೇಸ್ ಟೆನ್ಷನ್. ಇದು ಸರ್ಫೇಸ್ ಟೆನ್ಷನ್ ಆಗುತ್ತೆ. ಬಿಸಿನೀರನ್ನು ಕುಡಿಸ್ಬೇಕು. ಸರ್ ಇಲ್ಲೊಂದು ಎಕ್ಸಾಂಪಲ್ ಇದೆ, ಸೋಪ್ ವಾಟರ್ ಈಸ್ ಪಾರ್ಷಿಯಲಿ ಇಟ್ ಸಾಲ್ಯುಬಲ್ ಇನ್ ವಾಟರ್, ಡಿಕ್ರೀಸಸ್ ಸರ್ಫೇಸ್ ಟೆನ್ಷನ್. ಹಾಗಾಗಿ ಏನಾಗುತ್ತೆ ಅಂದರೆ ಹಾರ್ಟ್ ಪೇಷಂಟ್ ಆಗ್ಬಿಡ್ತಾರಲ್ಲ, ಅವ್ರಿಗೆ ಸೋಪಿನ ನೀರು ಕುಡಿಸ್ಬಿಡೋಣ ಸರ್ ಅಂತ ಕೇಳಬೇಡ್ರಿ. ಇದಕ್ಕೆ ಯಾಕಂದರೆ ಸೋಪ್ ಅದು ಡೇಂಜರಸ್, ಅದಕ್ಕೆ ಬಿಸಿನೀರು ಕುಡಿಸ್ತಾರೆ. ಬಿಸಿನೀರು ಏನಾಗುತ್ತೆ ಅಂದರೆ ನಿಮಗೆ ಸರ್ಫೇಸ್ ಟೆನ್ಷನ್ ಕಡಿಮೆ ಇರುತ್ತೆ. ಅದಕ್ಕೆ ಡಸ್ಟ್ ಪಾರ್ಟಿಕಲ್ಸ್ ಆರ್ ಲೂಬ್ಲಿಕೆಂಟ್ಸ್ ಡಿಕ್ರೀಸಸ್ ದ ಸರ್ಫೇಸ್ ಟೆನ್ಷನ್ ಆಫ್ ದ ಲಿಕ್ವಿಡ್. ಈಗ ಸಿಮೆಂಟ್ ಪೇಂಟ್ ಎಲ್ಲ ಉಳಿದಿರುತ್ತೆ, ಆಯಿಲ್ ಪೇಂಟು, ಅದ್ರ ಮೇಲೆ ಸ್ವಲ್ಪ ಏನು ಮಾಡ್ತಾರೆ, ಆಯಿಲ್ ಇದು ಹಾಕ್ತಾರೆ, ಕೆರೋಸಿನ್ ಎಲ್ಲ ಹಾಕ್ತಾರೆ, ತಿನ್ನರು ಕೆರೋಸಿನ್ ಹಾಕ್ತಾರೆ. ಯಾಕಂದರೆ ಅದು ಸರ್ಫೇಸ್ ಟೆನ್ಷನ್ ಮೇಲೆ ಫಾರ್ಮ್ ಆಗಲ್ಲ, ಅಂದರೆ ಕೆನೆ ಕಟ್ಟಲ್ಲ. ಗೊತ್ತಾಯ್ತಾ? ಅದಕ್ಕೆ ಸಾಲ್ಟ್ ಆ್ಯಂಡ್ ಶುಗರ್ ಇನ್ಕ್ರೀಸಸ್ ದ ಸರ್ಫೇಸ್ ಟೆನ್ಷನ್. ಸಾಲ್ಟು ಮತ್ತು ಶುಗರ್ ಇದೆಯಲ್ಲ, ಅದು ಸರ್ಫೇಸ್ ಟೆನ್ಷನನ್ನು ಜಾಸ್ತಿ ಮಾಡುತ್ತೆ. ಅದಕ್ಕೇನಾಗುತ್ತೆ ಅಂದರೆ ಹಾರ್ಟ್ ಪೇಷಂಟ್ಗಳು ಸ್ವತಃ ಸಾಲ್ಟು ಮತ್ತು ಶುಗರ್ನ ಸ್ವಲ್ಪ ಕಡಿಮೆ ಉಪಯೋಗಿಸ್ಬೇಕು ಅಂತಾರೆ. ಆ ಸಾಲ್ಟು ಕಡಿಮೆ ತೊಗೊಂಡ್ರೆ ಒಳಗಡೆ ಏನಾಗುತ್ತೆ ಅಂದರೆ ಸರ್ಫೇಸ್ ಟೆನ್ಷನ್ ಜಾಸ್ತಿ ಆಗೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇದಿದ್ದು ಆಗುತ್ತೆ, ಬ್ಲಡ್ ಎಲ್ಲ ಹೇಳೋದಲ್ಲ, ಇಲ್ಲಿ ಬ್ಲಡ್ ಎಲ್ಲ ಕ್ಲಾಟ್ ಆಗಿಬಿಡುತ್ತೆ. ಬ್ಲಡ್ ಎಲ್ಲ ಕ್ಲಾಟಾಗಿ ಇಲ್ಲೆಲ್ಲ ಸೇರ್ಕೊಂಬಿಡುತ್ತೆ. ಅವಾಗ ಅದ್ರ ಜೊತೆಗೆ ಇದು ಸೇರ್ಕೊಂಡು ಅವನು ಇದಕ್ಕೆ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಸರ್ಫೇಸ್ ಟೆನ್ಷನ್ ಕಡಿಮೆ ಇರಬೇಕು. ಗೊತ್ತಾಯ್ತು? ಅದಕ್ಕೆ ಬಿಸಿನೀರು ಗೊಳಿಸ್ತಾರೆ. ಆಯಿತು. ಸಾಲ್ಟ್ ಆ್ಯಂಡ್ ಶುಗರ್ ಇನ್ಕ್ರೀಸಸ್ ದ ಸರ್ಫೇಸ್ ಟೆನ್ಷನ್ ಆಫ್ ದ ಲಿಕ್ವಿಡ್. ಅದೊಂದೇ ಅಲ್ಲ, ಗ್ಲೂಕೋಸ್, ಶುಗರ್ ಇದ್ದಿದ್ದು ಗ್ಲೂಕೋಸ್ ಫ್ರಕ್ಟೋಸ್ ಇದ್ದಿದ್ದು ಗ್ಲೂಕೋಸ ಕನ್ವರ್ಟ್ ಆಗುತ್ತೆ. ಅದೊಂದು ಬೇರೆ ಇದೆ ಸಿರೀಸ್ ಅನ್ನೋದು. ಅದೇ ಇದಿಷ್ಟನ್ನು ಇದು ಎಂಟ್ರೆನ್ಸಿಗೆ ಬರೋವಂಥದ್ದು. ಇದನ್ನು ಚೆನ್ನಾಗಿ ಓದ್ರಿ. ನೆಕ್ಸ್ಟ್ ಮೆಮೊರಿ ಇಸ್ ಇಂಪಾರ್ಟ್. ಪಾಸ್ ಮಾಡು. ನೆಕ್ಸ್ಟ್ ಒನ್ ಈಸ್ ಮೆಮೊರಿ ಇಸ್ ಇಂಪಾರ್ಟ್. ನೆಕ್ಸ್ಟ್ ಮೆಮೊರಿ, ಒಂದೊಂದು ಆನ್ಸರ್ಗಳನ್ನು ಮೂರು ಸರಿ ಹೇಳ್ತೀನಿ, ಅದನ್ನು ನೋಡ್ಕೊಂಡು ಒಂದ್ಸರಿ, ನೋಡೋದಕ್ಕೆ ಒಂದ್ಸರಿ ರಫಲ್ಲಿ ಬರೀಬೇಕು. ನೆಕ್ಸ್ಟ್, ವಾಟ್ ಈಸ್ ರೇನಾಲ್ಡ್ಸ್ ನಂಬರ್? ಇಟ್ ಈಸ್ ಎ ಪ್ಯೂರ್ ನಂಬರ್ ವಿಚ್ ಡಿಟರ್ಮಿನ್ ದ ಟೈಪ್ ಆಫ್ ಫ್ಲೋ ಆಫ್ ಲಿಕ್ವಿಡ್ ಥ್ರೂ ಎ ಪೈಪ್. It is a pure number which determine the type of flow of liquid through a pipe. It is a pure number which determine the type of flow of liquid through a pipe. It is given by Nr is equal to V rho d by eta. V rho d by eta. Nr is equal to V rho d by eta. Where V is equal to speed of the liquid through a pipe. V is equal to speed of liquid through a pipe. V is equal to speed of liquid through a pipe. Rho is equal to density of the liquid. Rho is equal to density of the liquid. Rho is equal to density of the liquid. D is equal to diameter of the liquid. D is equal to diameter of the liquid. D is equal to diameter of the liquid.
Eta is equal to coefficient of viscosity. Eta is equal to coefficient of viscosity. Eta is equal to coefficient of viscosity. Next, classify the nature of flow of on the basis of Reynolds number. Let NR be the Reynolds number. NR less than 0, it is a streamlined motion. NR less than 1000, it is a streamlined motion. NR less than 1000, it is a streamlined motion. NR greater than 2000, it is a turbulent motion. NR greater than 2000, it is a turbulent motion. NR greater than 2000, it is a turbulent motion. NR is in between 1000 and 2000. NR is in between 1000 and 2000. It is a unsteady motion. It is a unsteady motion. NR in between 1000 and 2000. It is a unsteady motion. ನೋಡ್ಕೊಳ್ಳೋದಂಗೆ ಸರಿ ಇದನ್ನು ಬರೀರಿ. Given an illustration of Stokes law. ಯಾವ್ದಾರ ಈಸಿ ಇದರದ್ದು ಎರಡು. Aeroplane, boats and cars are designed such that they experience least viscous drag against the air. ಆಯಿತಾ? Aeroplane, boats and cars are designed such that they experience least viscous drag against air. Aeroplane, boats and cars are designed such that they experience least viscous drag against air. Next, hotter liquids flow faster than cool liquids. Hotter liquids flow faster than cool liquids. Hotter liquids flow faster than cool liquids because coefficient of viscosity of hot liquid is less than the cool liquid. Coefficient of viscosity of hot liquid is less than the cool liquid. Coefficient of viscosity of hot liquid is less than the cold liquids. Next, surface ಇದನ್ನು ನೋಡ್ಕೊಳ್ಳೋದು ಒಂದ್ಸರಿ ಬರೀರಿ ಎರಡು ಎಕ್ಸಾಂಪಲ್. Next, surface tension. Explain the types of molecules or forces. Give example. There are two types of molecular forces. They are coercive force. Force of attraction between similar molecule is called coercive force. Force of attraction between similar molecules is called coercive force. Force of attraction between similar molecules is called coercive force. Example, force of attraction between water molecule. Force of attraction between water molecule. Force of attraction between water molecule. ಇಲ್ಲಿ ನೋಡ್ಕೊಳ್ಳೋದಕ್ಕೊಂದ್ಸರಿ ಬರೀರಿ. Adhesive force. Force of attraction between dissimilar molecule is called adhesive force. Force of attraction between dissimilar molecule is called adhesive force. Force of attraction between dissimilar molecule is called adhesive force. Example, force of attraction between paper and ink molecule. Force of attraction between paper and ink molecule. Force of attraction between paper and ink molecule. ಇದನ್ನು ನೋಡ್ಕೊಳ್ಳೋದು ಸರಿ ಬರೀರಿ. Next, define specific surface energy. Define surface energy. It is the excess of potential energy possessed by the molecule on the surface of the liquid. It is the excess of potential energy possessed by the molecules on the surface of the liquid. It is the excess of potential energy possessed by the molecules on the surface of the liquid. Surface energy proportional to free surface area of the liquid. Surface energy proportional to free surface area of the liquid. Surface energy is proportional to free surface area of the liquid. ES is equal to TA. ES is equal to TA. ES is equal to TA. Yes. Next, T is equal to surface and surface tension of the liquid. Where T is equal to surface tension of the liquid. Define surface tension. Surface tension is the surface energy per unit area of free surface. Surface tension is the surface energy per unit area of free surface. Surface tension is the surface energy per unit area of free surface. Surface tension T is equal to ES by A.
ES by A. Here VS is equal to surface area of the liquid, A is equal to area of the surface of the liquid. ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ, ಇದನ್ನು ಸರ್ಫೇಸ್ ಟೆನ್ಷನ್ನು ಮತ್ತು ಸರ್ಫೇಸ್ ಎನರ್ಜಿನ ನೋಡ್ಕೊಂಡಿದ್ದಾಗ ಒಂದು ಸರಿ ಬರೀರಿ. ಆಯ್ತಾ? ಆಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಇದು CET ನೀಟಿಗೆ ಕೇಳ್ತಾರೆ. ಎರಡೆರಡು ಸರಿ ಹೇಳಿರ್ತೀನಿ, ಅದನ್ನು ಕ್ಲೀನ್ ಮಾಡ್ಕೊಂಡ್ರೆ ಇದ್ರ ಮೇಲೆ ಕ್ವಶನ್ಗಳು ಬರ್ತವೆ, ಅಪ್ಲಿಕಬಲ್ ಕ್ವಶನ್ಗಳು. ಇದನ್ನು ಕೊಡಲ್ಲ, ಇದನ್ನೇ ಬರೀರಿ ಅಂತ ಕೊಡಲ್ಲ, ಅದಕ್ಕೆ ಇನ್ನೊಂಥರ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಸರ್ಫೇಸ್ ಟೆನ್ಷನ್ ಈಸ್ ದ ಟ್ಯಾಂಜೆಂಟಲ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆ್ಯಕ್ಟಿಂಗ್ tangentially on either side of an imaginary line drawn on the liquid surface. Surface tension is the tangential force per unit length acting normally on the either side of an imaginary line drawn on the liquid surface. Surface tension is the tangential force per unit length acting normally on either side of an imaginary line drawn on the surface of liquid surface. The surface tension is equal to force per length F/L. Surface tension force per length is equal to F/L. ಗೊತ್ತಾಯ್ತಾ? CETದಲ್ಲಿ ಮಿಡ್ ಟೆಸ್ಟ್ ಕೊಡ್ತಾರೆ, ಎರಡು ಥರದ್ದು ಕೊಡ್ತಾರೆ. T is equal to ES/A, T is equal to F/A. ಇನ್ನೊಂದು ಸರ್ಫೇಸ್ ಟೆನ್ಷನ್ is equal to force per unit area of the surface. ಇನ್ನೊಂದು ಏನಾಗುತ್ತೆ, ಇನ್ನೊಂದು ಬೇರೆ ಕೊಡ್ತಾರೆ. ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಡಿಫೈನ್ಡ್ ದ ಸರ್ಫೇಸ್ ಟೆನ್ಷನ್ ಅಂತ. ಅವ ನೀವು ನೋಡ್ಕೊಂಬರ್ರಿ, ಇದು ಅದು ಒಂದೇ, ಇದೇ ಅಥವಾ ಬೇರೆ ಇದೆ ಅಂತ ಇದನ್ನು ಟಿಕ್ ಹೊಡಿಬಾರ್ದು. ಯಾವುದು ಅಲ್ಲ ಅದನ್ನು ಟಿಕ್ ಹೊಡಿಬೇಕು. ಗೊತ್ತಾಯ್ತಾ? ನೆಕ್ಸ್ಟ್, ಸರ್ಫೇಸ್ ಟೆನ್ಷನ್ ಈಸ್ ದ ಪ್ರಾಪರ್ಟಿ ಆಫ್ ದ ಲಿಕ್ವಿಡ್ ಡ್ಯೂ ಟು ವಿಚ್ ದ ಫ್ರೀ ಸರ್ಫೇಸ್ ಆಫ್ ದ ಲಿಕ್ವಿಡ್ ಆ್ಯಕ್ಟ್ಸ್ ಲೈಕ್ ಎ ಸ್ಟ್ರೆಚ್ಡ್ ಮೆಂಬ್ರೇನ್ ವಿಚ್ ಟ್ರೈಸ್ ಟು ಕಾಂಟ್ಯಾಕ್ಟ್ ಆ್ಯಂಡ್ ಆಕ್ಯುಪೈ ದ ಮಿನಿಮಮ್ ಸರ್ಫೇಸ್ ಏರಿಯಾ. ಜಸ್ಟ್ ಇದೊಂದು ಅಷ್ಟೇ ಓದ್ಕೊಳ್ಬೇಕು. ಸರ್ಫೇಸ್ ಟೆನ್ಷನ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. Surface tension is a vector quantity. Surface tension is a vector quantity. SI unit is Newton per meter or joules per meter square. SI unit Newton per meter joules per meter square. T m to the power of 1 L to the power of 0 T to the power of minus 2. Dimensional formula m to the power of 1 L to the power of 0 T to the power of minus 2. m to the power of 1 L to the power of 0 T to the power of minus 2. Surface tension decreases with the increase in temperature. Surface tension decreases with increase in temperature. Surface tension decreases with increase in temperature. Soap is partially soluble in liquids. It decreases the surface tension. Soap is partially soluble in liquids. It decreases the surface tension. Soap is partially soluble in liquids. It decreases the surface tension. Dust particles or lubricants decreases the surface tension of the liquid. Dust particles or lubricants decreases the surface tension of the liquid. Dust particles or lubricants decreases the surface tension of the liquid. Salt and sugar increases the surface tension of the liquid. Salt and sugar increases the surface tension of the liquid. Salt and sugar increases the surface tension of the liquid. ಇಷ್ಟನ್ನು ನೀವು ನೋಡ್ಕೊಂಡು ಸರಿ ನೋಡೋದು ಏನು ಸಹ ಬರೀರಿ. ಇದು ದೊಡ್ಡದೊಂದು ಡೆಫಿನೇಷನ್ ಇದೆ, ಏನೋ ನಾವು ಮೂರು ಸರಿ ಓದ್ರಿ. ಗೊತ್ತಾಯ್ತಾ? ಇದಕ್ಕೆ ಸ್ವಲ್ಪ ಇರುತ್ತೆ, ಇನ್ನೊಂದ್ಸರಿ ನೋಡ್ಕೊಂಡು ಮೂರು ಸರಿ ಬರೀರಿ. ನೆಕ್ಸ್ಟ್ ನಾವು CET ಎಕ್ಸಾಮ್ ಇದು ಸೇಮ್ ಇದಿರುತ್ತೆ, ಟಾಪಿಕ್ ಇಷ್ಟು ಇರುತ್ತೆ. ಅದರ ಲಾಸ್ಟಿಗೆ ನಿಮಗೆ CET ಎಕ್ಸಾಮ್ ಒಂದು 20 ಕ್ವಶನ್ ಕೊಡಿರ್ತೀನಿ. ಒಂದೊಂದು ಪೀರಿಯಡಿಗೂ ಒಂದೊಂದು 10-15 ಕ್ವಶನ್. ಅವಿಷ್ಟು ರೆಡಿ ಆಗಿಬಿಟ್ರೆ ನೀವು CET JEE NEET ಯಾಂತ ಎಕ್ಸಾಮ್ ಕೊಟ್ಟರು ಆರಾಮಾಗಿ ಬರೀಬೋದು. ಗೊತ್ತಾಯ್ತಾ? ನಿಮಗೆ ಈಗ CETನಲ್ಲೆಲ್ಲ 60 ಮಾರ್ಕ್ಸಿನ ಕ್ವಶನ್ ಇರುತ್ತೆ ಫಿಸಿಕ್ಸ್. ಅದ್ರಲ್ಲಿ 30 ಫಸ್ಟ್ PUC, 30 ಸೆಕೆಂಡ್ PUC. ಸೆಕೆಂಡ್ PUCದೆಲ್ಲ ಬರೆದ್ಬಿಟ್ಟಿರ್ತೀರ, ಇದಕ್ಕೆ ಈಸಿಯಾಗಿರುತ್ತೆ, ಯಾಕಂದರೆ ಓದಿರ್ತೀರ. ಫಸ್ಟ್ PUCದೇ ಬರೆದಿರಲ್ಲ, ಎಲ್ಲ ಹೋಗೋದೇ ಫಸ್ಟ್ PUCನಲ್ಲಿ ಅವ್ರದ್ದು CETನಲ್ಲಿ. ಅವಾಗ ಏನು ಮಾಡ್ತಾರೆ, ಎಲ್ಲ ಎಕ್ಸಾಮ್ ಬರೆದಿರ್ತೀರ ಅಂತೀರ, ಯಾವುದಾದ್ರೂ ಟಿಕ್ ಹೊಡೆದಿರ್ತೀರ, ಆಮೇಲೆ ಏನೇನೋ ಆಗಿರೋರುತ್ತೆ. ನೋಡಿದ್ರೆ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ. ಗೊತ್ತಾಯ್ತಾ? ಅದಕ್ಕೋಸ್ಕರ ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂತಂದರೆ ನೀವು ಇಷ್ಟನ್ನು ಒಂದ್ಸರಿ ಈಗ ಓದ್ಕೊಳ್ರಿ. ಸೆಕೆಂಡ್ PUCಗೆ ನೀವು ಜಂಪ್ ಆದಾಗ ಸೇಮ್ ಇದನ್ನೇ ಒಂದೊಂದು ಇದಕ್ಕೆ ಇದು ಮೆಮೊರೈಸಿಂಗ್ ಪಾರ್ಟ್ ಆದಮೇಲೆ ಇನ್ನೊಂದು ಪಾರ್ಟ್ ಬರುತ್ತೆ, CET ಪಾರ್ಟ್ ಅಂತ. ಅದಕ್ಕೆ ಆ ಪಾರ್ಟನ್ನು ಸಹ ಇದಕ್ಕೆ ಆಗುತ್ತೆ. CET ಎಕ್ಸಾಮಿಗೆ ಸಪ್ರೇಟ್ ಒಂದು ಚಾನಲ್ ಮಾಡಿರ್ತೀವಿ, ಅವಾಗ ಮಾಡೋದು. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಕೋಆಪ್ರೇಷನ್.